ನಮ್ದ್ರಿ ಪ್ರಾಬ್ಲಮ್ ಅಂತದ್ ಏನಿಲ್ರಿ. ನಮ್ ತಾಯಿದಿಂದನ ನಂಗ್ ದೊಡ್ಡ ಪ್ರಾಬ್ಲಮ್ ಆಗಿದ್ರಿ. ಅದಕ್ ನಂಗೆ ಇನ್ನೂ ಜನರು ಪ್ರಶ್ನೆಗೆ ಉತ್ತರನ ಸಿಗ್ತಾ ಇಲ್ಲ. ಎಲ್ಲ ನನ್ನ ತಂದ್ಕೊಳತಿಂತಾರೆ, ಅದಕ್ಕೆ ಯಾವ್ದು ಸಿಗ್ತಾನೋ ಇಲ್ಲ. ಅದಕ್ಕ ನಿಮ್ ಕಡೆಯಿಂದ ಕೇಳ್ಬೇಕು, ನಾ ಮಾಡಿದ್ರು ತಪ್ಪ ಅಮ್ಮ ಮಾಡಿದ್ರು ತಪ್ಪ ಅಂತ ಗೊತ್ತಾಗ್ಬೇಕಿತ್ತು. ಹೇಳ್ತಾಯಿ ಶುರುವಿನಿಂದ. ನಮಗ್ ಪೈಲಾದಿಂದನೂ ಬಡತನ ಪರಿಸ್ಥಿತಿ ರೀ ತವ್ರ ಮನ್ಯಾಗ. ಹೆಂಗೋ ಅಮ್ಮ ದೊಡ್ಡವ್ರ ಮಾಡಿ ಮದ್ವಿ ಮಾಡಿ ಕೊಟ್ರಿ. ಅಲ್ಲಿ ಕೊಟ್ಟ ತಕ್ಷಣ ಅವ್ರ ಹಿಂಗಾರ್ಲಿ ಕಡೆ ಎಲ್ಲ ಹೊಲ್ಲಾನ ಕೆಲಸ ಆಗಿದ್ ಅವ್ರಿಗೆ ಅಂದ್ರೆ ತವ್ರ ಮನಿ ಬಡತನ ಅಂತೇಳಿ ಅಲ್ಲಿ ಅಡ್ಜಸ್ಟ್ ಆಗಿ ಬಿಟ್ಟಿನ್ರಿ ನಾ ಅವ್ರ ಕಡೆ ರೀ. ಗಂಡ ಕುಡಿತಿದ್ರಿ, ಅವ್ರ ಏನೋ ಮಾಡೋಲ್ರಿ, ಕೊಟ್ಟೇನು ಕುಲು ಬರತ್ತಂತ. ಅಮ್ಮ ನನ್ ಗಂಡ ಮನ್ಯಾಗ ಬಿಡ್ಲೇ ಇಲ್ರಿ, ನಿನ್ ಗಂಡ ಕುಡಿತಾನು, ನೀನ್ ಚೆನ್ನಾಗಿ ನೋಡ್ಕೋದಿಲ್ಲ, ನೀ ಬಿಟ್ವಾ ಅಲ್ಲಿ ಇರ್ಬೇಡ ಗಂಡ ಮನ್ಯಾಗ ಅಂತ ಹೇಳಿದ್ರಿ. ತಾಯಿ ಪ್ರೀತಿ ಅಂದ್ರ ಅಂತ ಕೆಟ್ಟ ಪ್ರೀತಿ ಇರಾಕಿಲ್ರಿ ತಾಯಿ ನನ್ ಮ್ಯಾಲೆ. ಆಕಿ ಮಾತ್ ಕೇಳ್ಕೊಂಡ್ರಿ ಕುಡಿತಾನು. ಮತ್ತ ನಾ ಏನ್ ಅನ್ಕೊಂಡ್ರಿ, ನನ್ ಗಂಡನ ಜೊತೆ ಇದ್ರೆ ನನ್ ಜೀವನ ಹಾಳ್ ಆಗೇತಿ ಈಗ ಆಲ್ರೆಡಿ. ನನ್ ಮಕ್ಳದು ಆಗೋದ್ ಬೇಡ, ನಾ ದುಡ್ದ್ರಾಗ ನನ್ ಮಕ್ಳು ಶಾಲಿ ಕಲಿಬೇಕು. ಅಂದ್ರೆ ಮದುವೆ ಮುಂಚೆ ಅವ್ರ ಆಪಟಿ ಕುಡಿತಾರೆ ಅಂತ ನಿಮಗ್ ಗೊತ್ತಿರ್ಲಿಲ್ವಾ? ಗೊತ್ತಿರ್ಲಿಲ್ರಿ, ರಿಲೇಷನ್ ದಾಗ ಕೊಟ್ಟಿದ್ರಿ, ಹೊರಗಿಂದೇನಲ್ರಿ. ಅವ್ವಾರ ಕೊಡು ಮಠ ಬಿಡ್ಲೇ ಇಲ್ರಿ ನಮ್ಗ. ಅವ್ರನ್ನ ಕೊಡು ಮಠ ನಮ್ ಮನ್ಯಾಗ ಬಿಡ್ಲೇ ಇಲ್ರಿ ಅವ್ರ. ನಮ್ ಗಂಡನ ದೊಡ್ಡವಾರಿ ಬಿಡ್ಲಿಲ್ರಿ. ಬಿಡ್ಲಾದನ ಮಾಡಿ ಕೊಟ್ರಿ. ಬಾಳ್ ಕುಡಿತಿದ್ರಿ, ಬಾಳ ಅಂದ್ರ ಬಾಳ್ ಕುಡಿತಿದ್ರಿ ಅವ್ರು. ಓಸಿ ಆಡುದು, ಇಸ್ಬೇಟ್ ಆಡುದು ಎಲ್ಲಾ ನಮ್ಮನ್ನ ಅಷ್ಟೇ ಉಳಿಸಿದ್ರಿ ಅವ್ರು. ನಮ್ಮನು ಇನ್ನಷ್ಟು ದಿನ ಇದ್ರೆ ನಮ್ಮನ್ನು ಅಡ ಇಟ್ಟ ಕುಡಿಯ ಓಸಿ ಆಡ್ತಿದ್ರಿ. ಅಂದ್ರೆ ಅಡ ಇಡೋ ಬುದ್ಧಿ. ಅಡ ಇಡುದ್ರಿ, ಎಲ್ಲಾರಿ ಪ್ರತಿಯೊಂದು ಅಡ ಇಡುದ್ರಿ. ಮನ್ಯಾಗಿನ ವಸ್ತು ಪ್ರತಿಯೊಂದು ತಗೊಂಡ್ ಹೋಗ್ತಿರಿ. ಅಪ್ಪ ಅಮ್ಮನ ಭಯ ಇರ್ಲಿಲ್ವಾ? ಇಲ್ರಿ, ಅಪ್ಪ ಅಮ್ಮನ್ ಮಾತ್ ಕೇಳ್ತಿದ್ದಿಲ್ರಿ. ಅಪ್ಪ ಇರಾಕಿಲ್ರಿ, ಚೆನ್ನಾಗಿರ್ತಾಗ ತೀರ್ಕೊಂಡಿರಿ. ಅಮ್ಮಾರಿ ಸ್ವಲ್ಪ ಇದಿದ್ರು ಅವ್ರು ರೀ, ಹಂಗ ನೋಡಿ ನೌಕರಿ ಮಾಡ್ತಿದ್ರ. ಆದ್ರೂ ಅವ್ರ ಏನ್ ಹೇಳ್ಕೊಡ್ತಿರಕಿಲ್ರಿ, ತನ್ ಮಗನ್ ಮೇಲೆ ಬಾಳ್ ಪ್ರೀತಿ ಇದೆ ಹೇಳ್ರಿ. ಅದಕ್ರಿ ನಾನೊಂದ್ ದೊಡ್ಡ ತಪ್ಪು ಮಾಡಿದ್ದೇನ್ರಿ. ಅದ್ ಮಾಡ್ಬಾರ್ದಿತ್ತ, ಮಾಡ್ಬೇಕಿತ್ತ. ಅದ್ ಸರಿನೋ ತಪ್ಪು ನೀವು ನಮಗ್ ಹೇಳ್ಬೇಕು. ಏನ್ ತಪ್ಪವಾ? ನಾ ಅದಕ್ ಗಂಡಗ್ ಬಿಟ್ಟ ನಮ್ಮ ಅಮ್ಮಾರ್ ಮನಿಗ್ ಬರ್ಬಾರ್ದಿತ್ರಿ. ಬಣ್ಣ ಇಲ್ಲಿ ಅಂದ್ರ ಅಲ್ಲೇ ಇದ್ದೀನಂದ್ರ ಹೇಳಿನ್ರಿ. ಆ ಸಮಯಕ್ಕೆ ನಿಮ್ಮ ತವ್ರ ಮನಿಗ್ ಬರೋ ಸಮಯಕ್ಕೆ ಎಷ್ಟು ಮಕ್ಳಿದ್ರು? 2 ಜನ ಇದ್ರಿ. ಗಂಡ ಮಕ್ಳ? ಒಂದ್ ಗಂಡ್ ಮಗು ಇತ್ರಿ, ಒಂದ್ ಹೆಣ್ ಮಗು ರೀ. ಸರಿ, ನಿಮ್ ತಾಯಿ ಕರೆದ್ರು ಅಂತ ಬಂದ್ರ ಅಥವಾ ನಿಮ್ಗೆ ಅಲ್ಲಿ ಬೇಸರವಾಗಿ ತವ್ರ ಮನೆಗ್ ಬಂದಿದ್ದ? ಇಲ್ರಿ, ನಿಜಾನ ಹೇಳ್ಬೇಕ್ರಿ. ಹಂಗ ಗಂಡ ಕುಡಿಲಿ ದುನಿಯಾ ಮಾಡಿ ನಡೀತಿದ್ರಿ. ಒಟ್ಟ ನಮ್ ಗಂಡ ಬ್ಯಾಡ ಅಂತ ನಾ ಬರ್ಲೇ ಇಲ್ರಿ. ನನ್ ಗಂಡನ ಜೊತೆ ಇರ್ತೀನಂದ್ರ ನಮ್ಮ ಅವ್ವ ಇರಾಕ್ ಹೋಗ್ಲಿಲ್ಲ. ನಿಮ್ ಗಂಡ ಇರು ಅಂತ ಹೇಳಿಲ್ವಾ? ಇರಂತ ಹೇಳಿದ್ರಿ. ನಮ್ ಗಂಡ ನಮ್ ಬಾಳ ಪ್ರೀತಿ ಇದ್ರಿ. ನಾ ಇರ್ತೀನಂತ ನಮ್ಮ ಅವ್ವಾರ ಬಿಡ್ಲಿಲ್ರಿ. ಅದಕ್ ನಮ್ಮ ಅಮ್ಮ ಬಿಡ್ಲಾರಕ್ರಿ, ಹೋಗ್ಲಿ ಬಿಡಂತ ಇವ್ರು ನಂಬ್ಕೊಂಡ್ ಬಂದಿರಿ. ಬಂದಾದ್ಮೇಲೆ ಹಂಗ ಸ್ವಲ್ಪ ಒಟ್ಟ ಮನ್ಯಾಗ ಇರುವಂಗಿಲ್ರಿ. ನಾರಿ ಕೆಲ್ಸನ ಮಾಡ್ಬೇಕ್ರಿ. ಒಣ್ಣಂತೆ ಸಾಲಿ ಹೆಚ್ಚಿದಾಗಿಂದ್ರ ನಮ್ಮ ಅವ್ವಾರ ಕೆಲ್ಸಕ್ ಕಳ್ಸತಾರ ನಮ್ಮನ್. ಇನ್ನೋರು ನನ್ ಕೈನ್ ಕೆಲ್ಸ ತಪ್ಪಿಲ್ರಿ. ಎಷ್ಟಂದ್ರ ಒಂದ್ 8 ವರ್ಷದಕ್ಕಿದ್ದಂದ್ರ ಕಳೆ ತೆಗಿಯಾಕ ಹಿಂಗೆಲ್ಲಾ ಕಳ್ಸಿದಾರೆ ಅವ್ವಾರಿ. ಹಿಂಗಾಗಿ ಅದ್ ಹಂಗ ಅವಾಗಿಂದ್ರ ಇನ್ನೂ ತನ ಬಿಟ್ಟಿಲ್ರಿ. ಆಮೇಲತ್ರಿ ನನ್ ಮಗಳ ತಮ್ಮಗ ಕೊಡ್ತೀನಿ ಅಂತ ಹೇಳಿ ಕರ್ಕೊಂಡ್ ಬಂದ್ ಇಟ್ಕೊಂಡ್ರಿ. ತಮ್ಮಗ ಮದ್ವಿ ಮಾಡಿ ಕೊಟ್ಟಿವ್ರಿ. ಮದ್ವಿ ಆಗಿ ಮದ್ವಿ ಆದ್ ಒಂದ್ 4 ತಿಂಗಳಿಗೆ ನಮ್ ಮನೆ, 1 ವರ್ಷಕ್ ನಮ್ ಮನೆಯವ್ರ ತೀರ್ಕೊಂಡ್ ಒಂದ್ 2 ತಿಂಗಳಿಗೆ ಅಂದ್ರ ನಮಗ ಮನಿ ಬಿಟ್ಟು ಹೊರಗ್ ಹಾಕಿರಿ ಹೋಗಂತೆ. ಯಾರು ನಿಮ್ಮ ಅಮ್ಮಾರು? ಅಮ್ಮಾರಿ. ಯಾಕೆ? ಅಮ್ಮ ಎಲ್ಲಾರು ಅಂದ್ರ ಅವ್ರ ನಂದು ತಪ್ಪರಿ. ಗಂಡನ ಮನೆಯವ್ರ ಜೊತೆ ಸ್ವಲ್ಪ ತೀರ್ಕೊಂತಿರೋದ್ ನಮ್ಮವ್ರ ಮನೆಯವ್ರ ತೀರ್ಕೊಂಡ್ರಲ್ರಿ, ಸ್ವಲ್ಪ ಟೆನ್ಷನ್ ಬಾಳ ಆಗತ್ತಿತ್ತು. ಒಂದ್ 2 ವಾರ ಮಾತಾಡ್ತೀನಿ ಅವ್ರ ಮನೆಯವ್ರ ಜೊತೆ. ಆಮೇಲೆ ನಿಮ್ ಮಾತ್ ಕೇಳ್ಕೊಂಡ್ ಬಿಡ್ತೇನಿ, ನಿಮ್ ಜೊತೆನೆ ಇರ್ತೀನಿ ಅಂತಂದ್ರ ಪರ್ಮಿಷನ್ ಕೊಡ್ಲಿಲ್ರಿ ಅವ್ರು. ಅವ್ರ ಜೊತೆ ಮಾತಾಡ್ದಿತ್ತಂದ್ರ ಮನಿ ಬಿಟ್ಟು ಹೋಗಂದ್ರಿ. ಮನಿ ಬಿಟ್ಟು ಬೆಳಗಾವ್ಕ್ರಿ ಹೋಮ್ ನರ್ಸ್ ಕೆಲ್ಸ ಮಾಡೀನ್ರಿ, ಹೋಟೆಲ್ದಾಗ ಕೆಲ್ಸ ಮಾಡೀನ್ರಿ, ಬೆಳತನ ಸಂಚನ ಎಲ್ಲಾ. ಒಟ್ ನಮ್ ಆಡಲ್ ಒಂದ್ ಉಳ್ದಿತ್ತಂದ್ರ ರೀ ಪಾರ್ಲರ್ ಒಂದ್ ಉಳ್ದೈತ್ ನೋಡ್ರಿ. ಎಲ್ಲಾ ಮಾಡಿ ಮುಗಿಸೇನ್ರಿ ನನ್ ಜೀವನದಾಗ. ರೊಕ್ಕ ತಗೋದು, ಒಟ್ಟ ಚಲೋ ಒಳ್ಳೆ ಸ್ಕೂಲಿಗೆ ಹಾಕೋದು, ಮಕ್ಕಳ ಸಾಲಿ ಕಲ್ಸಿದ್ರಿ. ಅದೊಂದ್ ಗುರಿ ಐತ್ರಿ. ಒಟ್ ನನ್ ಮಕ್ಳು ಚಲೋ ಸಾಲಿ ಕಲ್ತು ಗೌರ್ಮೆಂಟ್ ಜಾಬ್ ಮಾಡ್ಬೇಕು ಅನ್ನೋದು ಒಂದ್ ಹಠ ಐತಿ. ಹಂಗಂದ್ರ ಅವ್ರ ಅವ್ವಾರಿ ಮನಿ ಬಿಟ್ಟು ಹೋಗಂದ್ರಿ. ಅಕ್ಕ ಅವ್ವ ತಮ್ಮಗಳು ಎಲ್ಲಾರು ರೀ. ನನ್ನ ಮನಿ ಬಿಟ್ಟು ಇವ್ರ ನನ್ ಗಂಡ ಬರ್ತಾಗ ಹಿಂಗ ಅಂದ್ರಲ್ಲ ಅವ್ರ ಅಂತೇಳಿ ಸಿಟ್ಟಿಲೆ ಬಾಂಡೆ ತಗೊಂಡು ಎಲ್ಲಾ ಬೆಳಗಾವ್ಕ್ ಹೋದಿನ್ರಿ.
ಅಲ್ಲಿ ರೂಮ್ ಮಾಡಿ ಮನ್ಯಾಗಿತ್ತ ಬೇರೆ ಕಡೆ 24 hour ಕೆಲಸ ಬರನ ಹೋಮ್ ನರ್ಸ್ ಮತ್ತ ಅದಕ್ ಹೋಗಿನ್ರಿ. ಅಲ್ಲಿ 3 ವರ್ಷ ಮಾಡಿರಿ. 1.5 ಲಕ್ಷ ರೂಪಾಯಿ ತಗೊಂಡ್ ಬಂದು ಮಗಳಿಗೆ ಮದ್ವಿ ಮಾಡೀನ್ರಿ. ಮಗಳಿಗೆ ಎಷ್ಟು ವರ್ಷ? ಮಗಳಿಗೆ ಎಷ್ಟು ವರ್ಷ? ಮಗಳಿಗ್ರಿ ಈಗ 18 ಮುಗಿದ್ರಿ. CT ನೀಟ್ ಧಾರವಾಡದಾಗ ಕಲಿಯಕತ್ತಾರ್ರಿ. ಏನ್ ಕಲಿಯಕತ್ತಾರೆ? CT ನೀಟ್ ಕೋಚಿಂಗ್ ಹಚ್ಚಾರ್ರಿ. ಮದುವೆ ಆದ್ಮೇಲೆ ಓದ್ತಾ ಇದ್ದಾರ? ಹಾ, ಓದ್ತಾ ಇದ್ದಾರೆ. ಅವ್ರ ಗಂಡ ಓದಿಸ್ತಾರೆ? ಹಾ, ಓದಿಸ್ತಾ ಇದ್ದಾನ್ರಿ. ಮಗನ ಕತೆ ಏನು? ಮಗ ಆರಾಮ್ ಅದಾನ್ರಿ, ನನ್ ಜೊತೆನ ಅದಾನ್ರಿ. ಅವ್ ಹಾಸ್ಟೆಲ್ಗೆ ಇರ್ತಾರ, ಇಬ್ರು ಮಕ್ಕಳ್ರಿ. ಓಕೆ. ನಿಮ್ ತಾಯಿ ಹೊರಗಡೆ ಹಾಕಿದ್ಮೇಲೆ ಎಲ್ಲಿಗೂ ಹೋದ್ರಿ ನೀವು? ಅವ್ರ ಅಂದ್ರ ಇಲ್ಲಿ ಕೆಲಸ ಇಲ್ಲಿ ಹಳ್ಳಾಗಿರ್ಬೇಕು, ಹಿಂಗ್ ಬಾಡ್ಗಿ ಮನಿ ಮಾಡ್ಬೇಕು, ಹಿಂಗಿರ್ಬೇಕು, ನಮ್ಗೇನು ಗೊತ್ತಾಗ್ತಿರಕಿಲ್ರಿ. ಅಂದ್ರ ನಾ ಯಾವಾಗೂ ಒಬ್ರ ಇಲ್ಲಲ್ಲ, ನಮ್ ಗಂಡ ಬಿಟ್ರ ಒಬ್ರ ನಂಬಿನಂದ್ರ ಸಿಕ್ಕಾಪಟ್ಟೆ ಅವ್ರು ನಾನ್ ಇಡೀ ಸರ್ವಸ್ವನ ಅನ್ಕೊಂಡ್ ಬಿಡ್ತೀನ್ರಿ. ಮತ್ತ ಅಕ್ಕನು ಮತ್ತ ತಂಗಿನು ಮತ್ತ ಅವ್ವಾನು ಇವ್ರ ನನ್ ಸರ್ವಸ್ವ ಅನ್ಕೊಂಡ್ ಬದುಕಾತಿದ್ದೀನ್ರಿ. ಅದ್ರೊಳಗ ಒಬ್ಬಕ್ ಹೆಣ್ಮಗಳು ಎಂಟ್ರಿ ಕೊಟ್ರಿ. ಅದ್ರೊಳಗೆ ಒಬ್ಬಕ್ ಹೆಣ್ಮಗಳು ಎಂಟ್ರಿ ಕೊಟ್ರಿ. ಅದ್ರೊಳಗ ಒಬ್ರು ಹೆಣ್ಮಗಳು ಬಂದ್ಬಿಡ್ರಿ. ಯಾರು? ಇಲ್ಲಿ ಗೋಕಾಕದವ್ರ ಅಂತ ಹೇಳ್ರಿ. ಹೆಸರೆಲ್ಲಾ ಹೇಳಕ್ ಆಗೋದಿಲ್ರಿ, ಮತ್ತ ಆಕಿ ಪ್ರಾಬ್ಲಮ್ ಆಗ್ಬಾರ್ದು. ತಂಗಿಗೆ ಏನೇನ್ರಿ, ಆಕಿ ಮತ್ತ ಅನ್ಬಾರ್ದಿತ್ತು ಆಮಲ್ರಿ. ನಾನು ಆಕಿ ಕೆಟ್ಟದಾಳ, ಆಕಿ ಸವಾಸ್ ಮಾಡ್ಬೇಡ ತಂಗಿ, ಹಾಳಾಗ್ತಿ, ಈಗ ಮಂದಿ ಚಲೋ ಇಲ್ಲ, ಹಾಳ್ ಮಾಡ್ತಾರ, ನೀನ್ ದೂರ ನಮ್ ತಂಗಿ ನನ್ಗ ಬಿಟ್ಟು ಇಡ್ರಿ ಮಾತಾಡೋದ್ ನನ್ ಜೊತೆ ಅದ್ ಕಟ್ಟ ಉಳ್ದಳ್ರಿ. ಆಕಿ ಮ್ಯಾಲ ನಮ್ಮವ್ರ ಮೇಲೆ ಬಾಳ ಪ್ರೀತಿ ರೀ. ಫುಲ್ ಮಾನಸಿಕ ಆಗೈತ್ರಿ. ಮಾನಸಿಕ ಬೆಳಗಾವ್ ಲೇಖ್ಯದಾಗ ಅಡ್ಮಿಟ್ ಮಾಡಿದ್ರಿ. ಅವ್ರು ನಮ್ಮವಾಗ ಬೇದ್ರಿ, ಅವ್ರ ಮಾನಸಿಕ ಮಾಡ್ಕೊಳತ್ತಾರು, ಬಾಳ್ ಮಂದಿ ಇದ್ದಲ್ಲಿ ಬಿಡ್ರಿ, ಒಬ್ರಿಗೆ ಬಿಡ್ಬೇಡ್ರಿ ಅಂತ ಹಿಂಗೆಲ್ಲಾ ಅಂದ್ರು. ನಮ್ಮ ಅವ್ವ ನನ್ ಮ್ಯಾಲ ಒಂಚೂರು ಪ್ರೀತಿ ಇಲ್ರಿ. ಯಾಕೆ ಪ್ರೀತಿ ಇಲ್ಲ ಅನ್ನೋದು ನಂಗ ಅರ್ಥನ ಆಗಲ್ರಿ ಈಗ. ಅವರು ಬಟ್ ನಿಮ್ ಮಗಳು ಮಗ ಎಲ್ಲ ನಿಮ್ ಜೊತೆ ಚೆನ್ನಾಗಿದ್ದಾರೆ? ನನ್ ಜೊತೆನ ದಾರ್ರಿ. ನನ್ ಜೊತೆ ದಾರ್ರಿ. ಕೆಲ್ಸಕ್ ಹೋಗ್ಬೇಕಾರ ರೀ, ನನ್ ಮಗ ಸಣ್ಣಗಿದ್ದೇವ ಬೆಳಗಾವ್ಕ್ರಿ. 3 ವರ್ಷ ಹೋಗಿದ್ದೀನ್ರಿ ನಾ ಕೆಲ್ಸಕ್ರಿ. ನನ್ ಮಗ ಅಳ್ತಿತ್ರ, ಹೋಗ್ಬೇಡ ಮಮ್ಮಿ ನೀನ್ ನನ್ ಬಿಟ್ಟ. ಇಲ್ಲಿದ್ರ ಮತ್ ಜೀವನ ನಡೆಯಂಗಿಲ್ರಿ. ಮಗಳ ಮದ್ವಿ ಒಂದ್ ಮಾಡ್ಬೇಕ್ರಿಲ್ಲ. ಸಾಲಿ ಅಂತೂ ಹೆಂಗೋ ಕಲ್ಯಾಕತ್ತಾಳ್ರಿ. ಮದ್ವಿಯಾರ ಮಾಡಾಕ ರೊಕ್ಕ ಬೇಕ್ರಲ್ಲ. ನನ್ ಮಗ ಸಾಲ ಆಗುತ್ತಪ್ಪ, ಬ್ಯಾಡಪ್ಪ, ನೀ ಹಾಸ್ಟೆಲ್ದಾಗಿದ್ದು ಓದು, ನಾ ಬರ್ತೀನಿ ಅಂತೇಳಿ. ನಿಜವಾಗ್ಲೂ ರೀ ನನ್ನಂತ ಪರಿಸ್ಥಿತಿ ಯಾವ ಮಕ್ಳಿಗೂ ಬ್ಯಾಡ. ನನ್ ಮಕ್ಳಂತ ಪರಿಸ್ಥಿತಿ ರೀ. ಅಪ್ಪಿದ್ದು ಸತ್ತಂಗ್ರ ಇಲ್ಲೇ ಇಲ್ಲ. ಅಪ್ಪಗ ನನ್ ಮಕ್ಳ ಮೇಲಂತ ಪ್ರೀತಿ ಇಲ್ರ. ನನ್ಗಂಡ್ ನನ್ ಮೇಲ್ ಬಾಳ್ ಪ್ರೀತಿ. ಮಕ್ಳ ಮೇಲೆ ಇರಾಕಿಲ್ರ. ಗಂಡಗ ನಮ್ಮಾರ ಮನೆಯವ್ರದು ನಮ್ ಮೇಲ್ ಬಾಳ್ ಪ್ರೀತಿ. ಮಕ್ಳ ಮೇಲ್ ಪ್ರೀತಿ ಇರ್ಲಿಲ್ರ. ಅದೊಂದ್ ನನಗ ಆಗಿ ಬರ್ಲಿಲ್ಲ. ಅಷ್ಟ್ ಹುಟ್ಟಿದ್ರು ಮಕ್ಳು ಅವ್ರಿಗೊಂದ್ ಅಂತ ನಿಂತ ಬ್ಯಾಡ್ ಒಂದ್ ಚಾಕ್ಲೇಟ್ ಸೈತ್ ತಂದ್ಕೊಡ್ಲಿಲ್ಲ ಮಕ್ಳಿಗ್ರಿ. ಅವ್ರ ಗೌರ್ಮೆಂಟ್ ಕಲೀಲಿ, ಪ್ರೈವೇಟ್ ಆಗಿ ನೀ ಕೆಲಸ ಮಾಡಿ ಕಲಿಸ್ತಿ, ಅದೊಂದು ಪ್ರಾಬ್ಲಮ್ ಹಂಗ ಮಾಡಿದ್ರಿ ನಮ್ಗ್ರಿ. ಹಿಂಗಾಗಿ ನನ್ ಗಂಡನ ಬೇಡ, ನನ್ ಮಕ್ಳ ನನಗೆಲ್ಲಾ ಸರ್ವಸ್ವ ಅನ್ಕೊಂಡ್ರಿ. ಅವ್ರ ಜೀವಂತ ಇರಾಕಾಗ್ಲಿ ಅವ 5 ವರ್ಷ ತಂದ್ ಮನ್ಯಾಗ ಇಟ್ಕೊಂಡ್ರಿ. ಮತ್ತ ಅಲ್ಲಿ ಮೂಡಲ್ಗ್ಯಾರಿ ಮೇಘ ಹಾಸ್ಟೆಲ್ನಾಗ ಅಲ್ಲಿ 7 ವರ್ಷ ಕೆಲಸ ಮಾಡೇನ್ರಿ. ಬರೀ 2,000 ರೂಪಾಯಿ ಕೊಡ್ತಿದ್ರಿ ಅವ್ರು. 7 ವರ್ಷ ರೀ. ಎಲ್ಲಾ ಕಡೆ ಕಷ್ಟ ಆಗೇತ್ರಿ. ಆದ್ರ ಇವಾಗ ನಂಗ್ ಬದುಕಾಕನೋ ಧೈರ್ಯ ಇಲ್ಲಂಗ ಆಗ್ಬಿಟ್ಟೈತ್ರಿ. ಅವ್ರೆಲ್ಲಾರು ಕೈ ಬಿಟ್ಟಾರ ಈಗ್ರಿ. ಯಾರು? ತವ್ರ ಮನ್ಯಾರು ಕೈ ಬಿಟ್ಟಾರಿ, ಅಕ್ಕ ತಂಗಿನೂ ಎಲ್ಲಾರು ಕೈ ಬಿಟ್ಟಾರ ಇವಾಗ್ರಿ. ಮತ್ತ ಇನ್ನೊಂದೇನಂದ್ರ ನಾ ಏನು ಕೆಟ್ಟ ಅಂತೇಳಿ ಕೆಟ್ಟ ಹೆಂಗ್ಸು ಕೆಟ್ಟದ್ ಮಾಡ್ಯಾಳು ಅಂತ ಏನ್ ಬಿಟ್ಟಿಲ್ರಿ ಅವ್ರ. ನಾವ್ ಒಳ್ಳೆ ರೀತಿಯಿಂದನ ಬದುಕೇನ್ರಿ. ನೀವ್ ಎಷ್ಟ್ ಮಂದಿಗೆಲ್ಲಾ ಹೇಳಿರಲ್ರಿ ಸರಿ, ಅದ್ರ ಒಳಗಿಂದ ಒಂದೊಂದ್ ಇವೆಲ್ಲಾ ನಾ ಅದೇ ತರ ಬದುಕಿದೇನ್ರಿ. ಎಲ್ಲಾನು ತ್ಯಾಗ ಮಾಡೇನ್ರಿ ನನ್ ಜೀವನದಾಗ. ಇನ್ ಈ ಜೀವ ಒಂದ್ ತ್ಯಾಗ ಮಾಡೋದೈತಿ ನೋಡ್ರಿ. ಈಗ ಗಂಡದ ಮನೆ ಕಡೆಯವ್ರ ಸಂಪರ್ಕದಲ್ಲಿ ಇಲ್ವಾ? ಅದಾರ್ರಿ. ಆ ಸೋನು ಅಣ್ಣಲ್ರ ಅವ್ರ ಗಂಡನ ಮನೆ ಕಡೆದವ್ರಿ. ಬಟ್ ನೀವ್ ಅಲ್ಲಿಗೆ ಯಾಕೆ? ಸರಿ, ಇನ್ ಮುಂದಾದ್ರೂ ಹೋಗೋ ಪ್ಲಾನ್ ಇದೆಯಾ? ಗಂಡನ ಮನೆಗ್ರಿ? ಇಲ್ರಿ, ಮೈದ್ನ ಬಾಳ್ ಕೆಟ್ಟದಾನ. ನಮ್ ಅಣ್ಣಾಗ್ ಬಿಟ್ಟು ಹೋಗಿದಾಳಕಿ. ಅವನ್ ಮಾತ್ ಕೇಳಿ ನಮಗ್ ಬೇಡ ಅಂತಾರ್ರಿ. ಆತ ಗಂಡನ ಮನೇನು ಇಲ್ಲ, ಆತ ತವ್ರ ಮನೇನು ಇಲ್ಲ ರೀ. ನಡು ಬೀದಾಗ ಬಿದ್ದೀವ್ರಿ. ಏನು ಇಲ್ಲವಾ? ಈಗ ಮಕ್ಕಳು ನಿನ್ ಜೊತೆಗಿದ್ದಾರೆ,
ಈಗ ಯಾವುದನ್ನು ಇವತ್ತು ನೀವು ಅವ್ರು ಬಿಟ್ಟರು ಇವ್ರು ಬಿಟ್ಟರು ಅಂತ ಹೇಳ್ತಾ ಇದ್ದಾರೆ, ಹೌದು ಆ ದುಃಖ ನನಗೆ ಅರ್ಥ ಆಗುತ್ತೆ. ಒಬ್ಬಳು ಒಂಟಿ ಹೆಣ್ಮಗಳಾಗಿ ಅವರ ಬೆಂಬಲ ನಿಮಗಿರೋದು ಒಂದು ಆನೆ ಬಲ. ಈಗ ಅದಿಲ್ಲ ಅಂದಾಗ ಸ್ವಲ್ಪ ನೋವು ಆಗುತ್ತೆ, ಆದ್ರೆ ಯೋಚನೆ ಮಾಡಿ. ಯಾರಿಲ್ಲ ಅಂದ್ರೆ ಬದುಕ್ತೀನಿ, ನಮ್ ತಾಯಿ ಇಲ್ಲ ಅಂದ್ರೆ ನಂಗೆ ಬದುಕಾಕ್ ಆಗೋದಿಲ್ರಿ. ನಮ್ ಸೋನೂರ್ ಒಂದ್ ತಿಂಗಳದಿನ ನನ್ ಸಣ್ಣ ಪಾಪುನ್ ಗತೆ ರೀ, ನಾ ಟೆನ್ಷನ್ ಮಾಡ್ಕೋದು ಅಳುದು ಅಲ್ಲಿ ಬೆಳಗಾವ್ ಅಪಾರ್ಟ್ಮೆಂಟ್ ದಾಗ ಅಳುದ್ ನೋಡ್ ತ್ರಾಸ್ ಮಾಡ್ಕೊಂಡು ನಿಂಗ್ ಕೆಲಸದಿಂದ ಬ್ಯಾಡ ಅಂತ ತಗದ್ ಹಾಕಿರಿ ನನ್ ಹೋಗ್ನಿ ಅಂತ ಹೇಳಿ. ಅದನ್ನೇ ನಾನು ಹೇಳ್ತಾ ಇದ್ದೀನಿ. ನಿಮ್ಮ ತಾಯಿಯ ವಿಚಾರವಾಗಲಿ ನಿಮ್ಗೆ ಅಕ್ಕ ತಂಗಿಯರ ವಿಚಾರವಾಗಲಿ ಒಂದು ಸತ್ಯವನ್ನು ನೀವು ಅರ್ಥ ಮಾಡ್ಕೊಳ್ಬೇಕು. ನೀವು ನಿಮ್ಮದೇ ಆದ ಮಗಳು ನಿಮ್ಮ ಜೀವನ, ನಿಮ್ಮ ಅಕ್ಕ ತಂಗಿ ಅಂತ ಏನು ಹೇಳ್ತಿದ್ದೀರಲ್ಲವ, ಅವ್ರದ್ದೇ ಆದ ಬೇಕು ಬೇಡಗಳು, ಅವ್ರದ್ದೇ ಆದ ಸಂಸಾರ, ಅವ್ರದ್ದೇ ಆದ ಗಂಡ ಮಕ್ಕಳು ಇದ್ದಾರೆ, ಹೌದಲ್ಲವ? ಎಲ್ಲರಿಗೂ ಅರ್ಥ ಆಯ್ತಲ್ಲ? ಇವತ್ತು ಯಾವುದನ್ನು ನೀನು ದುಃಖ ಅಂತ ಹೇಳ್ತಾ ಇದೆಯೋ ಇದು ಇವತ್ತಿಗೆ ದುಃಖ ಅಂತ ಅನಿಸಿದ್ರು ಕೂಡ ನಿಜವಾದ ದುಃಖ ಯಾವುದು? ನಿನ್ನ ಮಗ ಗಾಂಜಾ, ಸಿಗರೇಟು, ಇನ್ನೇನೋ ಯಾವುದೋ ಒಂದು ಕೆಟ್ಟ ಚಟಕ್ಕೆ ಬಿದ್ದು ನಿನ್ನನ್ನು ಹಿಡ್ಕೊಂಡು ಹೊಡೆಯೋ ಹಂತಕ್ಕೆ ಬರ್ತಾನೆ, ಮತ್ತು ಮಗಳು ಇನ್ಯಾವುದೋ ಕೆಟ್ಟ ಹಾದಿ ಹಿಡಿತಾಳೆ. ಆ ಮಗಳು ಹಾದಿ ತಪ್ಪದಾಗ ನಿನಗಾಗೋ ದುಃಖ ಇದೆಯಲ್ಲ, ಅದ್ರ ಮುಂದೆ ಇದೇನೂ ಅಲ್ಲ. ಈಗ ಇಷ್ಟು ಕೇಳಿಸ್ಕೊಳವ, ಇಷ್ಟು ಆರೋಗ್ಯ ಇದೆ, ಇಷ್ಟು ಮೂರೊತ್ತು ಊಟ ಮಾಡೋಕ್ಕೊಂದು ಕೆಲಸ, ತಂಗಿ ಅಮ್ಮ ಇನ್ಯಾರೋ ಹೊರಗಿನವನಿಗೋಸ್ಕರ ಇವರನ್ನ ನೀವು ದೂರ ಮಾಡ್ಕೊಂಡಿದ್ರೆ ನೀವು ದುಃಖ ಪಡಬೇಕಿತ್ತು. ಆದರೆ ನೀವೇನೂ ಮಾಡದೆ ಹೋದರೂ ಕೂಡ ನೀವು ಒಳ್ಳೆಯ ರೀತಿಯಲ್ಲಿ ಇರೋದೇ ಅವರಿಗೆ ಸಹಿಸೋಕ್ಕಾಗಲ್ಲ ಅಥವಾ ಅವರಿಗೆ ದುಃಖ ಕೊಡುತ್ತೆ ಅನ್ನೋದಾದರೆ ಅವರ ತಪ್ಪು ಅವರಿಗೆ ಅರ್ಥವಾಗಿ ಅವರೇ ಬರೋವರೆಗೂ ಇಲ್ಲಿ ಕಾಯಲೇಬೇಕು. ಇಲ್ಲಿ ನೀವು ಏನೇ ಕಾಲು ಬಿದ್ದು ಅವ್ರಿಗೆ ಕೈ ಮುಗಿದು ಅವ್ರಿಗೆ ಕಾಲಿಗೆ ಬಿದ್ದು ಹೋದರೂ ಕೂಡ ನಿಮ್ಮನ್ನೊಂದಷ್ಟು ದಿನ ಕಾಲಿಗೆ ಬಿದ್ದಿದ್ದೀರಾ ಅಂತ ಒಂಚೂರು ಕರುಣೆ ತೋರಿಸ್ಬೋದಷ್ಟೇ. ನೀವು ಅರ್ಥ ಮಾಡ್ಕೊಳ್ಳಿ, ನಿಮ್ಮ ಜೀವನದಲ್ಲಿ ಹಾಸ್ಕೊಂಡು ಒತ್ಕೊಳ್ಳೋವಷ್ಟು ಸಮಸ್ಯೆಗಳಿರಬೇಕಾದ್ರೆ ಅವ್ರು ಹಿಂಗಂದ್ರು ಇಲ್ಲ. ಒಬ್ಬ ತಾಯಿಯಾಗಿ ಗಂಡ ತೀರು ಹೋದ್ರು, ತಾಯಿ ಹಿಂಗೆ ಹೊರಗಡೆ ಹಾಕ್ಬಿಟ್ರು, ಅಕ್ಕ ತಂಗಿದಿರು ಬಿಟ್ಬಿಟ್ರು, ನೀನು ನಿನ್ನ ಈ ಪರಿಸ್ಥಿತಿಯನ್ನು ಹೇಳ್ಕೊಂಡು ಕೂತ್ಕೊಳ್ಳೋದ್ರಿಂದ ಯಾವ ಪರಿಹಾರನೂ ಸಿಗಲ್ಲ. ಮತ್ತು ನಿನ್ನ ಮಕ್ಕಳಿಗೂ ಈ ನಿನ್ನ ದುಃಖದಲ್ಲಿ ನೀನು ಕೆಲ್ಸಕ್ಕೆ ಹೋಗಲಿಲ್ಲ, ಕೆಲಸದಿಂದ ನೀನು ತೆಗೆದು ಹಾಕಿದ್ರು, ಬರೀ ಇದರಲ್ಲಿ ಇದೆಯಾ ಅಂದಾಗ ಮುಂದೆ ನಿನ್ನ ಮಕ್ಕಳು ಕೇಳ್ತಾರೆ ನನಗೆ ಏನು ಮಾಡಿದ್ದೆ ನೀನು ಅಂತ. ಅವಾಗ ನಿನ್ನ ಅಕ್ಕ ತಂಗಿನೂ ಬರಲ್ಲ, ನಿನ್ನ ಅಮ್ಮನೂ ಬರಲ್ಲ. ಈ ಸಮಯ ಇದೆಯಲ್ಲ, ಇದು ಒಬ್ಬ ತಾಯಿಯಾಗಿ ನಿನ್ನ ಕರ್ತವ್ಯ ಮಾಡಲೇಬೇಕು ನೀನು. ಅವರಿಗೆ ನೀನು ಇಷ್ಟವೋ ಇಷ್ಟ ಇಲ್ವೋ, ಅವರು ನಿನ್ನನ್ನು ಪ್ರೀತಿಸ್ತಾರೋ ಪ್ರೀತಿಸಲ್ವೋ ಅದು ಅವರವ್ರಿಗೆ ಬಿಟ್ಟಿದ್ದವ. ನೀನು ಯಾರನ್ನೋ ಕುತ್ತಿಗೆ ಹಿಡಿದು ಪ್ರೀತಿಸು ಅಂತ ಹೇಳಲಿಕ್ಕಾಗಲ್ಲ. ಪ್ರೀತಿ ಅನ್ನೋದು ಅಷ್ಟು ಬಲವಂತವಾಗಿ ಬರಬಾರ್ದು. ನಿನ್ನ ತಾಯಿ ತಪ್ಪು ಮಾಡಿದ್ರು, ನೀನು ತಪ್ಪು ಮಾಡಿದೋ, ಅಂತಿಮವಾಗಿ ಹೊರಗಡೆ ಬಂದು ಇರೋದಕ್ಕೆ ನೀನು ಒಂಚೂರು ನೆಮ್ಮದಿಯಾಗಿದ್ದಿ. ಇಲ್ಲಾಂದ್ರೆ ಹಂಗಲ್ಲಿ ಬದುಕಬೇಕಿತ್ತು ನೀನು, ಹೌದಲ್ವಾ? ಹಾಗಾಗಿ ಅರ್ಥ ಮಾಡ್ಕೋ, ಇವತ್ತೇನು ನಿನ್ನ ಪರಿಸ್ಥಿತಿ ಇದೆ ಅದು ಅತ್ಯಂತ ದೌರ್ಭಾಗ್ಯ. ಎಲ್ಲರೂ ನನ್ನನ್ನು ಬಿಟ್ಬಿಟ್ರು. ನೀವು ಬಾಂಧವ್ಯದ ದೃಷ್ಟಿಯಿಂದ ಯೋಚನೆ ಮಾಡಿದಾಗ ಅದು ಅನಿಸೋದು ಹೌದು. ಆದರೆ ಸತ್ಯ ಏನಂದರೆ, ನೀನು ಒಬ್ಬಳೇ ಇದ್ದಾಗ ಮತ್ತು ನಿನ್ನ 2 ಮಕ್ಕಳು ಇಡೀ ಮನೆಗೆ ನೀವು ಭಾರ ಆಗ್ತಿದ್ರಿ. ನೀವು ಸಂಪೂರ್ಣವಾಗಿ ಇದಕ್ಕಿಂತ 100ರಷ್ಟು ದುಃಖ ಅನುಭವಿಸ್ತಿದ್ರಿ ಅವತ್ತು, ಹೌದಲ್ವಾ? ಹೊರಗಡೆ ಬಂದಿದ್ದೀರಿ, ನಿಮ್ಮದೇ ಆದ ಒಂದು ದುಡಿಮೆಯ ಮಾರ್ಗ ಕಂಡುಕೊಂಡಿದ್ದೀರಿ, ಮಗಳಿಗೆ ಒಳ್ಳೆ ಬದುಕನ್ನು ಕಟ್ಟಿಕೊಟ್ಟಿದ್ದೀರಿ, ಮಗನನ್ನು ಒಂದು ರೀತಿಯಲ್ಲಿ ಒಳ್ಳೆ ರೀತಿಯಲ್ಲಿ ತಗೊಂಡು ಹೋಗ್ತಾ ಇದ್ದೀರಿ. ಅದನ್ನು ಬಿಟ್ಟು ಅವ್ರಿಗೆ ಮಾಡಿಬಿಟ್ರು, ಇವ್ರಿಗೆ ಮಾಡಿಬಿಟ್ರು. ಸರಿ ಆಯಿತು, ನಾಳೆನೇ ಬಂದು ನಿಮ್ಮ ಅಮ್ಮ ನಿಮ್ಮ ತಂಗಿ ನಿಮ್ಮನ್ನು ಕ್ಷಮೆ ಕೇಳ್ಬಿಟ್ರು, ಏನು ನಿಮಗೆ ಕೋಟಿ ಸಿಗ್ತಾ? ಇಲ್ಲ. ಸಂಬಂಧ ಹೌದು, ಅವ್ರು ಬಂದರೆ ಖುಷಿ ಆಗುತ್ತೆ, ಹೌದು. ಆದರೆ ಅವ್ರು ಬರದೇ ಹೋದರೆ ಏನು ಸಾಯ್ಲಿಕ್ಕಾಗುತ್ತಾ? ಯಾಕಂದರೆ ಈಗ ತಂಗಿ ಅಮ್ಮ ಇದನ್ನು ಮೀರಿ ಈಗ ನೀವು ತಾಯಿಯಾಗಿದ್ದೀರಿ. ನಾನು ಆ ಮಕ್ಕಳಿಗೆ ತಾಯಿಯಾಗಿ ಬದುಕಬೇಕೇ ಹೊರತು ಅವರಿಗೆ ನಾನು ಅಕ್ಕನಾಗಿ ಅಥವಾ ನಿನ್ನ ಅಮ್ಮನಿಗೆ ಮಗಳಾಗಿ ಅದಾಲೆ ಮುಗೀತು. ಅದೊಂದು ದಾಟಿ ಬಂದಿದ್ದೀರಾ. ಅರ್ಥ ಆಯ್ತು ತಾನೇ? ಹಾಗಾಗಿ ಮೊದಲು ನಿಮ್ಮ ತಂಗಿ ಅಥವಾ ನಿಮ್ಮ ಅಮ್ಮ ಯಾವ ದ್ವೇಷನೂ ಅಥವಾ ಯಾವ ಪ್ರೇಮ ಅಥವಾ ಯಾವುದೇ ದ್ವೇಷ ಎರಡೂ ಶಾಶ್ವತ ಅಲ್ಲವ. ಇವತ್ತು ದೂರ ಇರೋರು ನಾಳೆ ಬೆಳಿಗ್ಗೆ ಹತ್ರ ಇರ್ಬೋದು. ಇವತ್ತು ನನ್ನ ಮಗ ಅದ್ಭುತ ಅನ್ನೋ ನಾಳೆ ಬೆಳಿಗ್ಗೆ ವಿಚಿತ್ರ ಅನ್ನಿಸ್ಬೋದು.
ಹಾಗಾಗಿ ಯಾವುದು ದೂರ ಹೋಗಿದೆಯೋ ಅದು ಚೆನ್ನಾಗಿರಲಿ ಅಂತ ಹಾರೈಸಿ ಸುಮ್ಮನಾಗು. ಯಾವುದಿನ್ನೂ ನಿನ್ನ ಹತ್ರ ಇದೆ ಅಂದರೆ ಮಗಳಾಗಲಿ ಮಗ ಆಗಲಿ ಅದನ್ನು ಕಾಪಾಡ್ಕೋ. ಹಾದಿ ತಪ್ಪಿಬಿಡೋಕ್ಕಿಂತ ಮುಂಚೆ ಎಚ್ಚೆತ್ಕೋ. 100 ರೂಪಾಯಿ ದುಡಿತೀಯೋ 200 ರೂಪಾಯಿ ದುಡಿತೀಯೋ ಒಳ್ಳೆ ದಾರಿಯಲ್ಲಿ ದುಡಿತಾ ಇದೆಯಾ, ಆರೋಗ್ಯ ಚೆನ್ನಾಗಿ ನೋಡ್ಕೊಳ್ಳಿ. ನೀವು ಹಿಂಗೆ ಕೊರಗಿ ನಿಮ್ಮ ಮಕ್ಕಳು ಈಗ ಬದುಕಿಯನ್ನು ಇನ್ನೇನು ಕಟ್ಕೊಳ್ಬೇಕು ಅನ್ಬೇಕಾದ್ರೆ ನೀವು ಹಾಸಿಗೆ ಇಡಿದ್ರೆ ನಿಮ್ಮ ಆಸ್ಪತ್ರೆಗೆ ಅವರು ದುಡ್ದಿದ್ನೆಲ್ಲ ತಂದು ಹಾಕ್ಬೇಕಾಗುತ್ತಲ್ಲವಾ. ಈಗ 8 ದಿನ ಆದ್ರಿ ಮಕ್ಕೊಂಡಾರ ಏನು ಮಾಡೇ ಇಲ್ರಿ, ಕೈಕಾಲಾಗ ಶಕ್ತಿ ಇಲ್ರಿ, ಚಿಂತಿ ಮಾಡಿ ಅವ್ರಿಗೆ. ಅಂದ್ರ ಅವ್ರ ಊರಾಗ ಅದಿನಲ್ರಿ, ಅವ್ರೆಲ್ರು ಮಾತ್ ಬಿಟ್ರು ಮಾನಸಿಕ ಅಲ್ರಿ. ನಾ ಏನು ತಪ್ಪ ಮಾಡೇ ಇಲ್ರಿ, ಮಾಡ್ಲಾರ ಶಿಕ್ಷೆ ಕೊಟ್ಟಾರ, ಬಾಳ ನರಕರಿದ ಅಲ್ಲವಾ. ಈಗ ಏನಾಗ್ಬಿಡುತ್ತೆ, ಯಾವುದೋ ಒಂದು ಪಕ್ಷಿಯನ್ನು ಒಬ್ಬ ಬೇಟೆಗಾರ ಬೇಟೆ ಮಾಡ್ತಿದ್ದಾನೆ ಅಂದರೆ ಆ ಪಕ್ಷಿ ಬೇಟೆಗಾರಂಗೆ ಏನಾದರೂ ಮಾಡಿತ್ತಾ? ಇಲ್ಲ. ಬೇಟೆಗಾರನ ಬುದ್ಧಿ ಬೇಟೆಯಾಡೋದು, ಮೂಕ ಪಕ್ಷಿಯ ಬದುಕು ಬೇಟೆಗಾರನಿಗೆ ಬಲಿಯಾಗೋದು. ಅದು ಹಾಗೇನವ. ಕೆಲವೊಮ್ಮೆ ತಪ್ಪಿಲ್ಲದೆ ಹೋದರೂ ನಾವು ಬೇಟೆಗಾರರ ಬೇಟೆಗೆ ಬಲಿಯಾಗಬೇಕಾಗುತ್ತೆ. ಈಗ ನೀವು ಅದಕ್ಕೆ ಉತ್ತರ ಹುಡುಕೊಂಡು ಕೂತ್ಕೊಂಡ್ರು ಅದಕ್ಕೆ ಅರ್ಥ ಇಲ್ಲ. ಈಗ ನೀವು ಅದೇ ಊರಲ್ಲ, ಅವ್ರ ಮನೆ ಮುಂದಿದ್ರೂ ಕೂಡ ನಾನು ಒಳ್ಳೆ ರೀತಿಯಲ್ಲಿ ಇದ್ದೀನಿ ಅಂದರೆ ನೀನು ಧೈರ್ಯವಾಗಿರಬೇಕು. ಒಳ್ಳೆ ರೀತಿ ಕೆಟ್ಟದ ಕೇಳಿಸ್ಕೊ. ಹೆಮ್ಮೆ ಅಂದರೆ ಅದು ಅದಕ್ಕೆ ತಕ್ಕ ಹಾಗೆ ನಡತೆ ವರ್ತನೆಯಲ್ಲೂ ಕೂಡ ಅದೇ ದಿಟ್ಟತನ ಬೇಕು. ಅದ್ರ ಬಗ್ಗೆ ಹೆಮ್ಮೆ ಇದೆ ಅಂದ್ಕೊಂಡು ಹಾಸಿಗೆ ಇಡಿದ್ರೆ ಅದೇನು ಹೆಮ್ಮೆ ಅದು? ಹೌದಲ್ಲ? ಈಗ ಹೆಂಗೆ ಅಂದರೆ ಸರ್ಕಾರ ನೋಡಿ ನಾನು ನಿಮಗೆ ಬಡವರಿಗೆಲ್ಲ ಮನೆ ಕಟ್ಟಿಸಿ ಕೊಡ್ತೀನಿ ಅಂತ ಭರವಸೆ ಕೊಟ್ಬಿಟ್ಟು ಕಟ್ಟಿಸ್ಕೊಡ್ಲಿಲ್ಲ. ಭರವಸೆ ಕೊಟ್ಟಾಗ ಜನ ಚಪ್ಪಾಳೆ ಹೊಡೆದ್ರು, ಪಟಾಕಿ ಹೊಡೆದ್ರು, ಭರವಸೆ ಏನೋ ಕೊಟ್ಟರು, ಬಟ್ ಕಟ್ಟಿಸಿ ಕೊಡಲಿಲ್ಲ ಅಂದಾಗ ಆ ಭರವಸೆಗೆ ಏನು ಅರ್ಥ ಇದೆ? ಹಂಗೆ ನನಗೆ ಹೆಮ್ಮೆ ಇದೆ ಅಂತ ಭರವಸೆ ಕೊಡ್ತಿದೀಯಾ, ಮತ್ತೆ ನೀನು ಇಲ್ಲಿ ಕೊರಗ್ತಾ ಇದೀಯ, ಅದಕ್ಕೆ ಯಾವ ಅರ್ಥ ಇದೆಯವ? ನಮ್ಮ ಮಮ್ಮಿ ನನ್ನ ಜೊತೆ ಮಾತಾಡೋ ನಾನು ಹೇಳ್ತೀನಿ, ಈಗ ಅವರು ಮಾತಾಡೋದಾಗ್ಲಿ ಅದ್ಯಾವುದು ಈಗ ಸದ್ಯಕ್ಕೆ ಸಾಧ್ಯ ಇಲ್ಲ. ನೀನು ಅವ್ರು ಮಾತಾಡ್ಲಿಲ್ಲ ಅಂದ್ರೆ ಸತ್ತ ಹೋಗ್ಬಿಡ್ತೀನಿ, ಕೊರಗಿ ಸತ್ತ ಹೋಗ್ತೀನಿ, ಬದುಕೋಕ್ ಇಷ್ಟನ ಇಲ್ರಿ. ಆಕಿ ಮಾತಾಡ್ಬೇಕು ನನ್ ಜೊತೆ ಚೆನ್ನಾಗಿ. 4 ಜನ ಬಂದು ಹೇಳಿದಿರ್ಬೇಕು, ಚಂದಂಗ ಮಾತಾಡ್ತಾರ ಮಂದಿ ಬಂದಾಗ. ಆಮೇಲೆ ಅದ್ ಮಾತಾಡೋದೇ ಇಲ್ಲ ಅಕ್ಕಿ ನನ್ ಜೊತೆ. ನಾ ಏನು ತಪ್ಪ ಮಾಡಲ್ರಿ, ನಮ್ಮ ಮನ್ಯಾಗ ಎಷ್ಟೊಂದ್ ತಪ್ಪ ಮಾಡಿ. ಆಕೆಯನ್ನು ಮಾತಾಡ್ಸಿದೀಯನ್ನವ, ನೀನ್ ಆಕೆಯನ್ನು ಮಾತಾಡ್ಸಿದೀಯ? ಮಾತಾಡ್ತೀನ್ರಿ. ಆಕಿ ಕೂತಿದ್ರ ಎಲ್ಲಿದ್ ಬರ್ತೈತಿ, ಒಂದಿನ ಮನ್ಯಾಗ ಇಟ್ಕೊಳಂಗಿಲ್ರಿ. ಅಲ್ಲವಾ, ನೀನ್ ಮಾತಾಡ್ಸೋ ಪ್ರಯತ್ನ ಮಾಡಿದ್ದೀಯಾ? ಮಾಡೇ ಇಲ್ರಕ್ಕಿ. ಮನೆ ಜಗಳ ಮಾಡಿದ ಮಾಡೇ ಇಲ್ರಿ, ನಾ ಮಾತಾಡ್ಸೇ ಇಲ್ರಕ್ಕಿ. ಅವಳು ಮಾತಾಡಿಸ್ಲಿ ಅನ್ನೋದಕ್ಕಿಂತ ನೀನ್ ಮಾತಾಡ್ಸು. ನಿನ್ನ ಅಹಂಕಾರವನ್ನು ಬಿಡು, ನಿನ್ನ ಅಜ್ಞಾನವನ್ನು ಬಿಡು, ನಿನ್ನ ಅತಿಯಾದ ಭಾವೋದ್ವೇಷವನ್ನು ಬಿಡು, ನೀನು ಮಾತಾಡಿಸು. ನನಗೆ ಅವ್ರೇನೋ ಕೊಡಲಿಲ್ಲ ಅನ್ನೋದಕ್ಕಿಂತ ನಾನೇನು ಕೊಟ್ಟೆ? ನೀನು ಮಾತಾಡಿಸಿ ಆದಮೇಲೂ ಅವ್ರು ಮಾತಾಡಲಿಲ್ಲ ಅಂದರೆ ಅದು ಅವ್ರು ಅನುಭವಿಸ್ಕೊಳ್ತಾರೆ. ನೀನು ಮಾತಾಡ್ಸು. ನೋಡವ್ವ, ಈಗ ಅರ್ಥ ಮಾಡ್ಕೊ, ನಾನು ನಿನ್ನ ಅಜ್ಞಾನ ರೀತಿಯಲ್ಲಿ ಕುಣಿಯೋಕೆ ತಯಾರಿಲ್ಲ. ನೀನೇನೋ ಅವ್ರನ್ನ ಮಾತಾಡ್ಸ್ಲಿಕ್ಕೆ ಹೋದಾಗ ಅವ್ರು ಚುಚ್ಚಿ ಮತ್ತೆ ಸುಮ್ನಿರು ಮನೇಲಿ. ನಿನ್ ಮನೇಲಿ ಇಲ್ರಿ, ಮಾತು ಬಿಡಕ್ಕಿಂತ ಮುಂಚೆ ರೀ ಬಾಳ ಮಾನಸಿಕ ಆಗೋ ತರ ಮಾತಾಡ್ಬಿಟ್ಟಾರ. ಹಿಂಗ ಮನಸ್ಸ ಕಲ್ಲಾಗಿಕ್ಕಿಂತ ಮತ್ತೆ ನಿನ್ನ ಪಾಡಿಗೆ ನಿನ್ನ ಮನೇಲಿ ಒಬ್ಬ ತಾಯಿಯಾಗಿ ನಿನ್ನ ಮಕ್ಕಳು ಕಷ್ಟ ಸುಖ ಕೇಳ್ಕೊಂಡು ಮನೇಲಿರು. ನೋಡವ, ಸಂಬಂಧ ಮತ್ತೆ ಧರ್ಮ ಅಂತ ಬಂದಾಗ ಸಂಬಂಧಕ್ಕೂ ಮೀರಿದ್ದು ಧರ್ಮ. ಆ ಹೆಣ್ಣಿಗೆ ಆಕೆಯ ಹೊಟ್ಟೆಯಲ್ಲಿ ಈ ಜನ್ಮದಲ್ಲಿ ಒಬ್ಬಳು ಮಗಳಾಗಿ ಹುಟ್ಟಿದ್ದೀರಾ ಅನ್ನೋದೊಂದು ಹೊರತುಪಡಿಸಿದ್ರೆ ನಿನ್ನದು ತಪ್ಪಿಲ್ಲದೆ ಹೋದರೂ ಅವ್ರಿಗೆ ಕಾಲಿಗೆ ಬೀಳೋ ಧರ್ಮ ಅದನ್ನು ಒಪ್ಪಲ್ಲ. ಅದನ್ನು ಮೀರಿಯೂ ಏನು ಮಾನವೀಯ ದೃಷ್ಟಿಯಿಂದ ಅಮ್ಮ ಯಾಕೆ ನಾವು ಹಿಂಗೆ ಮಾತು ಬಿಟ್ಟು ಓಡಾಡಬೇಕು, ನಾಳೆ ನೀನು ಇಲ್ದಂಗೆ ಆಗ್ಬೋದು ಅಥವಾ ನಾನೇ ಇಲ್ದಂಗೆ ಆಗ್ಬೋದು, ಯಾಕೆ ನಮ್ಮ ನಡುವೆ ಇಷ್ಟೊಂದು, ಬೇಡ ಬಾರಮ್ಮ ನನ್ನ ತಪ್ಪಾಯಿತು, ಸರಿ ಒಮ್ಮೆ ಮಾನವೀಯ ದೃಷ್ಟಿಯಿಂದ ತಪ್ಪಿಲ್ಲದೆ ಹೋದರೂ ಕ್ಷಮೆ ಕೇಳೋಣ,
ಅದನ್ನು ಮೀರಿಯೂ ಮತ್ತೆ ಅದೇ ಮುಂದುವರಿತಿದೆ ಎಂದಾಗ ಧರ್ಮ ಮಗಳಾಗಿ ಅಲ್ಲ, ಒಬ್ಬ ಮನುಷ್ಯಳಾಗಿ ನಿನ್ನ ಸ್ವಾಭಿಮಾನ ನೀನು ಕಾಪಾಡಿಕೊಳ್ಬೇಕು. ಅರ್ಥ ಆಯ್ತಲ್ಲ? ಸ್ವಾಭಿಮಾನವನ್ನು ಮಾರ್ಕೊಂಡು ಯಾರನ್ನು ಬದುಕಿಗೆ ಕರ್ಕೊಳ್ಳೋ ಅವಶ್ಯಕತೆ ಇಲ್ಲ. ಅಂತಿಮವಾಗಿ ಈ ಭೂಮಿಯ ಈ ಲೋಕದ ವ್ಯವಹಾರವನ್ನು ಮುಗಿಸಿ ನಿಮ್ಮ ಆತ್ಮ ಭಗವಂತನ ಮುಂದೆ ಹೋಗಿ ನಿಂತಾಗ ನೀನೊಬ್ಬ ಮನುಷ್ಯನಾಗಿ ಹೇಗೆ ಬದುಕ್ತಿ ಅನ್ನೋದು ಮುಖ್ಯವೇ ಹೊರತು ನೀನು ಆ ತಾಯಿಯ ಮಗಳಾಗಿ ಹೇಗೆ ಬದುಕ್ತಿ ಅನ್ನೋದು ಮುಖ್ಯ ಅಲ್ಲವೇ ಅಲ್ಲ. ತಾಯಿಗೆ ಖುಷಿ ಪಡಿಸ್ಲಿಕ್ಕೋಸ್ಕರ ಇನ್ಯಾವುದೋ ಹೆಣ್ಣುಮಗಳ ಒಡವೆ ಕಿತ್ಕೊಂಡು ಬಂದು ತಾಯಿ ಖುಷಿ ಪಡಿಸ್ಬಿಟ್ರೆ ಅದನ್ನು ಭಗವಂತ ಮೆಚ್ಚುತ್ತಾನ? ತಾಯಿಯನ್ನು ಖುಷಿ ಪಟ್ಲು, ಬಟ್ ಆ ಖುಷಿಯನ್ನು ಭಗವಂತ ಮೆಚ್ಚುತ್ತಾನ? ಮೆಚ್ಚುದಿಲ್ಲ ರೀ. ಅಂದರೆ ನಾನೊಬ್ಳು ಮಗಳಾಗಿ ನನ್ನ ತಾಯಿಯನ್ನು ಖುಷಿ ಪಡಿಸ್ಲಿಕ್ಕೆ ಇನ್ನೊಬ್ಬರು ಮಾಂಗಲ್ಯವನ್ನು ಕಿತ್ಕೊಂಡು ಬಂದೆ ಅಂತ ಒಬ್ಬ ಮಗಳಾಗಿ ನೀನು ಗೆಲ್ಬೋದು, ಆದರೆ ಭಗವಂತನ ಮುಂದೆ ಮನುಷ್ಯನಾಗಿ ನೀನು ಸೋಲ್ತೀಯ. ಹಾಗಾಗಿ ಮಗಳಿನ ಮೋಹವನ್ನು ಕಿತ್ತು ಒಬ್ಬ ಮನುಷ್ಯಳಾಗಿ ಯೋಚನೆ ಮಾಡು. ನಾನು ಎಷ್ಟು ಬಾಗಬೇಕೋ ಬಾಗಿದ್ದೀನಿ, ಇನ್ನೂ ಬಾಗಿದ್ರೆ ಗುಂಡಿ ಒಳಗೆ ಹೋಗ್ಬೇಕಷ್ಟೇ. ಮಾತಾಡಿಸು, ನೀನು ಮಾತಾಡಿಸು. ಅದನ್ನು ಮೀರಿಯೂ ಮಾತಾಡಲಿಲ್ವ ಅಲ್ಲಿಗೆ ಬಿಡು ಅದನ್ನು. ಅಯ್ಯೋ ಅವರು ಇಲ್ಲದೆ ಹೋದ್ರೆ ನಾನು ಬದುಕೋದೇ ಇಲ್ಲ. ಇದೆಲ್ಲ ನಿನ್ನ ಮಕ್ಕಳನ್ನ ನೀನು ಮಾನಸಿಕವಾಗಿ ಇಷ್ಟೇ ದುರ್ಬಲರನ್ನಾಗಿ ಮಾಡಿ ಹೋದರೆ ನೀನು ಅವ್ರಿಗೆ ಕೋಟಿ ಮಾಡಿಟ್ಟರು ಅದು ಅರ್ಥ ಇಲ್ಲ. ಅವ್ರ ಮನಸ್ಸನ್ನು ಇಷ್ಟು ದುರ್ಬಲ ಮಾಡಿಟ್ಟು ಹೋಗಿ ಅವ್ರು ಚಿಕ್ಕ ಪುಟ್ಟದ ಏನೋ ಆದರೆ ಕೋಟಿ ಆಸ್ತಿ ಬಿಟ್ಟು ನೇಣಾಕೊಂಡು ಸಾಯ್ತಾರಲ್ಲವ. ನೀನೊಬ್ಳು ತಾಯಿಯಾಗಿ ಹೇಗಿರ್ತೀಯೋ ಮಕ್ಕಳಿಗೂ ಆ ಗುಣ ಆಟೋಮೆಟಿಕ್ಕಾಗಿ ಬರುತ್ತೆ. ಈಗ ನಮ್ಮ ಅವ್ವಾರದೇನ ಬಂದ್ಬಿಟ್ಟೈತ್ರಿ, ನಾನು ಒಬ್ಬಕ್ಕೆ ಅದೀನಿ ಬಾರಪ್ಪ ನನ್ ಮನೆಗೆ ಅಂದ್ರು ನನ್ ಮಗ ಬರೋದೇ ಇಲ್ರಿ. ನೀ ಪೈಲಾನ ಯಾಕೆ ಬಿಟ್ಟು ಹೋದ್ರಿ ಇವ್ರ ಮನ್ಯಾಗ ಅಂತ ಕೇಳ್ತಾನ್ರಿ ಮಗ. ಏನಂತ? ನೀ ಮೊದಲಿ ಸಣ್ಣಾಗಿರ್ತಾಯಿಂದ ಇಲ್ಲೇ ಇರ್ತಿ ಮಮ್ಮಿ ನೀನ, ಈಗ ನಮಗ ಅಲ್ಲಿ ನಿನ್ ಮನ್ಯಾಗ ಟೈಮ್ ಪಾಸ್ ಆಗುಲ್ಲ, ನಾವ್ ಬರಂಗಿಲ್ಲ ನಿನ್ ಮನೆಗೆ ಅಂತ ಸ್ಪಷ್ಟವಾಗಿ ಹೇಳ್ತಾನ್ರಿ. ನೀನೆ ಮಾಡ್ಕೊಂಡಿದ್ಯಲ್ಲ ಹಂಗೆ. ಅಮ್ಮ ಏನಂದ್ರು ನೀವ್ ಹೋಗು ಕೆಲ್ಸಕ್ಕೆ ನಾವ್ ಪಾಲಿ ಕಲ್ಸ್ಕೊತ ಇಲ್ಲೇ ಇರ್ತೀವಿ, ನೀ ಬಿಟ್ಟು ಹೋಗಂತ 3 ವರ್ಷ ದೂರ ಇಟ್ರಿ. ಈಗ ನಾನು ಹೇಳೋದು, ನಿನ್ನ ಆರೋಗ್ಯಕ್ಕೆ ದೊಡ್ಡ ಪೆಟ್ಟು ಬೀಳುತ್ತೆ ಭವಿಷ್ಯದಲ್ಲಿ. ನಾನು ಇಷ್ಟು ಮಾತ್ರ ಹೇಳಬಲ್ಲೆ, ಇವತ್ತು ಯಾವ ತಾಯಿಯ ವಿಚಾರದಲ್ಲಿ ದುಃಖ ಪಡ್ತಾ ಇದೆಯಾ ನನಗದು ಅರ್ಥ ಆಗುತ್ತೆ. ಆದರೆ ಇದಕ್ಕೂ ಮೀರಿದ ಗಂಡಾಂತರಕ್ಕೆ ನೀನು ಬಲಿಯಾಗ್ತೀಯ. ನಿನ್ನ ಆರೋಗ್ಯದ ವಿಚಾರದಲ್ಲಿ ಯಾರೂ ನಿನ್ನನ್ನು ಮೂಸಿಯೂ ನೋಡದ ಸ್ಥಿತಿಗೆ ನೀನು ಬಂದು ತಲುಪ್ತೀಯ. ಅಕಸ್ಮಾತ್ ನೀನು ಇದೇ ದಾರಿಯಲ್ಲಿ ಹೋದರೆ ನಿನ್ನ ಸಂತಾನಗಳು ಕೂಡ ನಿನ್ನನ್ನು ಕೈ ಬಿಡೋ ದಿನ ಬರ್ತವೆ. ಆದರೆ ಪರಿಹಾರ ಇದೆ. ಈಗ ಎಚ್ಚೆತ್ಕೋ, ನಿನ್ನ ಆರೋಗ್ಯ ನೋಡ್ಕೊ. ಯಾರು ಮಾತಾಡಿಸ್ಲಿ ಬಿಡ್ಲಿ, ನೀನು ದುಡಿಬೇಕು, ನೀನು ತಿನ್ಬೇಕು, ಹೌದಲ್ಲ? ನಿನ್ನ ಮಗನ ಅವನು ಹಿಂಗಂದ್ಬಿಟ್ಟ, ನೀವು ಇಷ್ಟು ದೊಡ್ಡವರಾಗಿ ನಿಮ್ಮಲ್ಲಿ ಇಷ್ಟೊಂದು ದೋಷ ಇಟ್ಕೊಂಡು ಕೂತಿದ್ದೀರಾ, ಆ ಮಗನಿಂದ ನೀವೇನು ಪರ್ಫೆಕ್ಟ್ನೆಸ್ ಅಥವಾ ಪರಿಪೂರ್ಣತೆಯನ್ನು ಎಕ್ಸ್ಪೆಕ್ಟ್ ಮಾಡೋ ಏನು ನಿರೀಕ್ಷೆ ಮಾಡ್ತೀರಿ? ಅವನು ತಪ್ಪು ಮಾಡ್ತಾ ಅವನ ಚಿಕ್ಕ ಹುಡುಗ, ನಿಮ್ಮಲ್ಲಿ ಎಷ್ಟಿರಬೇಕಾದ್ರೆ ಅವನಲ್ಲಿ ಇನ್ನೆಷ್ಟಿರಬೇಕು, ಹೌದಲ್ಲವ? ಅಯ್ಯೋ ಹಿಂಗೆ ಅಂದ್ಬಿಟ್ಟ ಅಂತ ನೀವು ಅದನ್ನೇ ದೊಡ್ಡದು ಮಾಡ್ಕೊಂಡು ತಿದ್ದಬೇಕು. ತಾಯಿ ಅದಕ್ಕೆ ಇರೋದು. ನೀವು ನಿಮ್ಮದೇ ಆದ ತೊಂದರೆಯಲ್ಲಿ ನಿಮ್ಮದೇ ಆದ ದುಃಖದಲ್ಲಿ ಕೂತ್ಕೊಂಡ್ರೆ ಸಂತಾನಗಳು ಹಾದಿ ತಪ್ತವೆ. ಮಕ್ಕಳನ್ನು ಸ್ವಲ್ಪ ಭಯ ಭಕ್ತಿಯಿಂದ ಬೆಳೆಸಬೇಕು. ಮನೆಯಿಂದ ಹೊರಗಡೆ ಹೋಗಬೇಕಾದಾಗ ಯಾವಾಗ ಬೇಕು ಅವಾಗ, ಯಾರಿಂದ ಬೇಕೆ ಅವ್ರ ಹಿಂದೆ ಯಾವ ಸಮಯದಲ್ಲಿ ಬೇಕು ಆ ಸಮಯದಲ್ಲಿ ಅಪ್ಪ ಅಮ್ಮಂಗೆ ಹೇಳ್ದೇನೆ ಎಲ್ಲೋ ಫ್ರೆಂಡ್ ಜೊತೆ ಹೋಗ್ಬಿಡೋದು, ಎಲ್ಲೋ ಹೋಗ್ಬಿಡೋದು, ಏನೋ ಮಾಡಿಬಿಡೋದು, ಮಧ್ಯರಾತ್ರಿ ಬರೋದು, ಮಧ್ಯರಾತ್ರಿ ಹೋಗೋದು. ಮನೆಯಿಂದ ಹೊಸ್ಲಿಂದ ಆಚೆ ಕಾಲಿಡಬೇಕಾದ್ರೆ, ಅಮ್ಮ ನಾನು ಹಿಂಗೆ ಹೋಗ್ತಾ ಇದ್ದೀನಿ, ಇಂಥ ಕೆಲಸಕ್ಕೆ ಹೋಗ್ತಾ ಇದ್ದೀನಿ, ಇಂಥವ್ರ ಜೊತೆ ಹೋಗ್ತಾ ಇದ್ದೀನಿ, ಇಷ್ಟೊತ್ತಿಗೆ ಬರ್ತೀನಿ, ಅಕಸ್ಮಾತ್ ಬರಲ್ಲ ಅಂದ್ರೆ ನಾನು ಫೋನ್ ಮಾಡ್ತೀನಿ. ಮನೆಯಿಂದ ಹೋಗಬೇಕಾದ್ರೆ ಅಪ್ಪ ಅಮ್ಮನಿಗೆ ಹೇಳಿ ಹೋಗಬೇಕು ಅನ್ನೋ ಸಂಸ್ಕಾರ ಯಾವ ಮಕ್ಕಳಿಗಿರುತ್ತೆ ಅವ್ರ ಜೀವನ ಪೂರ್ತಿ ಹಾದಿ ತಪ್ಪಲ್ಲ. ಅಪ್ಪ ಅಮ್ಮ ಹಂಗ ಇಟ್ಕೊಂಡಿದ್ರ, ಬೆಳಗಾವ್ ಅವ್ರ ಕರ್ಕೊಂಡ್ ಹೋಗೋದು, ಅವ್ರ ಕರ್ಕೊಂಡ್ ಬರೋದು, ಅಲ್ಲಿ ದುಡ್ಡೆಲ್ಲ ಅವ್ರ ತಗೋದು. ಅದೇ ಈಗಿಂದ ದುನಿಯಾದಾಗ್ರಿ ಇಲ್ಲಿ ತನ ಆದ್ರೂ ತಾಯಿ ತಂದಿ ಮಾತ ಕೇಳಿ ಬೆಳೆದವ್ರಿ. ನಾನು ಇಲ್ಲಿ ತನ ರೀ, ಈಗ ಇಷ್ಟು ದಿನ ಇನ್ಯಾರು ಇಷ್ಟಗೋಸ್ಕರ ಬದುಕೇನ್ರಿ, ಇನ್ನು ನನ್ನ ಇಷ್ಟಗೋಸ್ಕರ ನಾ ಬದುಕ್ಬೇಕಂತ
ಅದು ಒಂಥರ ಹಠ ತೊಟ್ಟ ಅದಿಲ್ರಿ ಬರೀ ಮಾಡ್ಲೇಬೇಕವ, ಬೇರೆ ದಾರಿ ಇಲ್ಲ. ಅಪ್ಪ ಅಮ್ಮನ ಮಾತು ಕೇಳಿದ್ದು ಖಂಡಿತ ತಪ್ಪಲ್ಲ, ಆದರೆ ಅದನ್ನೇ ಸರ್ವಸ್ವ ಅಂದ್ಕೊಳ್ಳೋದು ಮೂರ್ಖತನ. ಯಾಕಂದ್ರೆ ನಮ್ಮ ಬದುಕಿನ ದೋಣಿಯನ್ನು ನಾವೇ ಓಡಿಸ್ಬೇಕಲ್ಲವಾ. ನನ್ ಜೀವನದಾಗ ಮಾಡಿರೋ ತಪ್ಪಂದ್ರ ಅದೊಂದ ನೋಡ್ರಿ. ಎಲ್ಲ ಒಳ್ಳೇದಾಗುತ್ತೆ, ಯೋಚನೆ ಮಾಡಬೇಡ. ನಿನ್ನ ಮಕ್ಕಳನ್ನ ಸ್ವಲ್ಪ ನಿನ್ನ ಅದ್ಬಸ್ತಲ್ಲಿ ಇಟ್ಕೋ. ಈ ದುಃಖದಲ್ಲಿ ಮುಳುಗೋಗಿ ಮಕ್ಕಳು ದಾರಿ ತಪ್ಪಿದ್ರು ಅಂದ್ಕೋ, ಇದಕ್ಕಿಂತ 100ರಷ್ಟು ದುಃಖ ನೀನು ಅನುಭವಿಸ್ಬೇಕಾಗುತ್ತೆ. ಇಲ್ಲರ ಮಕ್ಕಳ ದಾರಿ ತಪ್ಪಲ್ಲಂಗ ಇಟ್ಕೋಬೇಕು. ನನ್ ಮನ್ಯಾಗಿದ್ರೆ ಎಲ್ಲಾ ಮಾಡ್ತೀನಿ, ಕರೆ ನನ್ ಮಗು ಆರಾಮಿಲ್ರಿ, ಅವನಿಗೂರಿ ಆರಾಮಿದ್ರು ಮನಿಗ್ ಬರವಲ್ರಿ, ಅಲ್ಲೇ ಊಟ ಮಾಡ್ತಾನು ಹೋಗ್ತಾನ್ರ. ಅಂದ್ರೆ ನಿಮ್ಮ ಅಮ್ಮನ ಮನೇಲ? ಹಾ, ಅಮ್ಮನ ಮನೆ ಇರ್ಲಿ. ಆದಷ್ಟು ಒಬ್ಬ ತಾಯಿಯಾಗಿ ಅಮ್ಮಗ್ರಿ ಹೊರಗಿನವ್ರು ಯಾರು ಬೇಡ್ರಿ, ಮನ್ಯಾನಾರ ಅಷ್ಟೇ, ಹೊರಗಿನ ಮಂದಿ ಯಾರು ಬೇಡ್ರಿ ಅಕ್ಕಿಗ್ರಿ. ಅಕ್ಕಿನ ಒಬ್ಬಾಕಿನೇ ಇರ್ಬೇಕು, ಅಂತಮ್ರು ಬಂಧು ಬಳಗ ರಿಲೇಟಿವ್ ಯಾರು ಬೇಡ್ರಿ ಅಕ್ಕಿಗಿ. ಯಾರಿಗೆ? ನನ್ ಮಕ್ಕಳಿದ್ದೀವ್ರಿ, ನಮ್ಮ ಅಮ್ಮಗ್ರಿ. ಈಗ ನೋಡವ, ನಾನು ಒಂದೇ ಮಾತು ಹೇಳ್ತೀನಿ, ನೀನು ಅಮ್ಮನ ವಿಚಾರವಾಗಿ ಎಲ್ಲಿವರೆಗೂ ನಿನ್ನ ಅಂತರಂಗದಲ್ಲಿ ನಿಮ್ಮ ಅಮ್ಮನ ಬಗ್ಗೆ ಇರುವ ಪ್ರೇಮ ಮತ್ತು ದ್ವೇಷ ಎರಡನ್ನೂ ನೀನು ಎಲ್ಲಿವರೆಗೂ ಕಿತ್ತು ಬಿಸಾಕುವುದಿಲ್ವೋ, ಈ ಕ್ಷಣ ನಾನು ಹೇಳ್ತೀನಿ ಕೇಳಿಸ್ಕೊ. ನಿನ್ನ ಬದುಕು ಮುಂದಿನ 3-4 ವರ್ಷದಲ್ಲಿ ಅಕಸ್ಮಾತ್ ನೀನು ಇದೇ ದುಃಖದಲ್ಲಿ ಇದೇ ರೀತಿಯಲ್ಲಿ ಕೊರಗ್ತಾ ಹೋದರೆ, ನಿನ್ನ ಮಕ್ಕಳಲ್ಲ ಯಾರೂ ನಿನ್ನ ಕಡೆ ತಿರುಗು ನೋಡದ ಹೀನಾಯ ಸ್ಥಿತಿಗೆ ನೀನು ತಲುಪ್ತೀಯ. ನಾನಿದನ್ನು ತಡೆದು ಇಷ್ಟೊತ್ತು ಹೇಳ್ತಾ ಇದ್ದೀನಿ. ನೀನು ನಿನ್ನ ತಾಯಿಯ ವಿಚಾರವಾಗಿ ಮಿತಿಮೀರಿ ಹೋಗ್ತಾ ಇದೀಯ, ಇದು ಒಳ್ಳೆಯದಲ್ಲ. ನೀನು ಇವತ್ತು ನನ್ನ ಜೊತೆ ಮಾತಾಡ್ತಿರೋಳಾಗಿ ನನಗೆ ನಿನ್ನ ಬಗ್ಗೆ ಗೌರವ ಇದೆ ಹಾಗೂ ಕಾಳಜಿ ಇದೆ, ಅದಕ್ಕೆ ಹೇಳ್ತಾ ಇದ್ದೀನಿ. ಈ ವಿಚಾರವನ್ನು ಇಲ್ಲಿಗೆ ನೀನು ಬಿಟ್ಟು ನಿನ್ನ ಪಾಡಿಗೆ ನೀನು ಕೆಲಸ ನೋಡಿಕೊಂಡು ನಿನ್ನ ಪಾಡಿಗೆ ನಿನ್ನ ಜೀವನವನ್ನು ಕಟ್ಟಿಕೊಂಡು ಮಗ ನಿನ್ನ ಕಣ್ಣು ಮುಂದೆ ಬಂದಾಗ ಮಾತಾಡಿಸ್ಕೊಂಡು, ಮಗ ನೀನು ಅಲ್ಲಿಗೋಗ್ಬೇಡ ಅಜ್ಜಿ ಮನೆಗೆ, ಅದೆಲ್ಲ ಅವನು ನಿರ್ಧಾರ ಮಾಡಲಿ. ನಿನ್ನ ಸಂಪರ್ಕಕ್ಕೆ ಎಲ್ಲಿವರೆಗೂ ಬರ್ತಾನೋ ಅಲ್ಲಿವರೆಗೂ ನೀನು ಅವನಿಗೆ ಒಳ್ಳೇದು ಹೇಳಿಕೊಂಡು ಒಳ್ಳೆ ರೀತಿ ಇದ್ದುಕೊಂಡು ಹೋದೆಯೋ, ನಿನಗೆ ಕಡೆ ಸಮಯದಲ್ಲಿ ನಿನ್ನ ಬದುಕು ನೆಟ್ಟಗಿರುತ್ತೆ. ಇಲ್ಲ ನೀನು ಕೊರಗಿ ಒಂದು ಹೌದು, ನಿನ್ನ ಬದುಕಲ್ಲಿ ದೊಡ್ಡ ರೋಗಗಳೇ ನಿನ್ನ ಜೀವನದಲ್ಲಿ ಅಟಕಾಯಿಸ್ಕೊಳ್ಳೋ ದಿನಗಳು ಬರ್ತವೆ. ಅದನ್ನು ನೀನೇ ಮಾಡಿಕೊಂಡಿರೋ ಎಡವಟ್ಟುಗಳವು. ಇವತ್ತು ಯಾಕೆ ಹಿಂಗೆ ಹೇಳಿದೆ ಅಂತ ಮುಂದಿನ 3 ವರ್ಷದಲ್ಲಿ ನಿನಗೆ ಅರ್ಥ ಆಗುತ್ತೆ. ಯಾವುದನ್ನು ನೀನು ಅಯ್ಯೋ ತಾಯಿಯ ಮೇಲಿನ ಪ್ರೇಮ ಗ್ರೇಟ್, ಖಂಡಿತ ಅಲ್ಲ, ನಿನ್ನದು ಮೂರ್ಖತನ. ಈ ರಾತ್ರಿ ನಿನಗೆ ಅದನ್ನು ತಿಳಿಸ್ಲಿಕ್ಕೆ ಭಗವಂತ ನಿನ್ನ ಇಲ್ಲಿ ಕಳಿಸಿದ್ದಾನೆ. ಸಿಕ್ಕಾಪಟ್ಟೆ ಮನಸ್ಸಿನಾಗ ಗೊಂದಲ ತುಂಬ್ಕೊಂಡ್ಬಿಟ್ಟೈತ್ರಿ. ನಿನ್ನ ತಾಯಿ ನಿನಗೆ ಏನು ಮಾಡಿದ್ದಾಳೋ ಅದು ನಾನು ದ್ರೋಹ ಅಂತಲೂ ಕರೆಯಲ್ಲ, ಅಥವಾ ಅದೊಂದು ಅದ್ಭುತ ಅಂತಲೂ ಕರೆಯಲ್ಲ. ಬಟ್ ನೀನಿವತ್ತು ಅದನ್ನು ಹೇಗೆ ನೋಡ್ತಾ ಇದೆಯಲ್ಲ, ಅದು ನಿನಗೆ ನೀನು ಮಾಡ್ಕೊಳ್ತಿರೋ ದ್ರೋಹ. ಬಟ್ ನಿನಗೆ ಗೊತ್ತಾಗ್ತಾ ಇಲ್ಲ ಅಷ್ಟೇ. ಹೊರಗಡೆಯಿಂದ ನಿಂತು ನೋಡು, ನನಗೆ ತುಂಬ ಸ್ಪಷ್ಟವಾಗಿ ಕಾಣ್ತಾ ಇದೆ, ನಿನ್ನ ತಂದೆ ತಾಯಿಯ ಮೇಲೆ ನಿನಗಿರೋ ಅವಲಂಬನೆ ಇದು ಒಳ್ಳೆಯದಲ್ಲ. ಹಾಗಾಗಿ ನಿನ್ನ ಆರೋಗ್ಯದಲ್ಲಿ ನೀನು ಅತಿ ದೊಡ್ಡ ಪೆಟ್ಟು ತಿನ್ನೋ ಸಮಯ ಬರುತ್ತೆ. ಆಗ ಅಟ್ಲೀಸ್ಟ್ ನಿನ್ನ ಮಗ ನಿನ್ನನ್ನು ನೋಡ್ಕೊಳ್ಬೇಕೆ ಹೊರತು ಯಾವ ತಾಯಿ ಯಾವ ತಂಗಿ ಅವ್ರದ್ದೇ ಆದ ಬದುಕಿದೆಯವ. ನೀನಿನ್ನೂ ತವ್ರ ಮನೆಯಲ್ಲಿದ್ದಾಗ ನನ್ನ ತಾಯಿ ನನಗೆ ಬಟ್ಟೆ ಕೊಡಿಸ್ಲಿಲ್ಲ, ಮಾತಾಡಿಸ್ಲಿಲ್ಲ ಅಂತ ಹೇಳ್ಬೋದು, ಅದಕ್ಕೆ ಅರ್ಥ ಇದೆ. ನೀನು ಗಂಡನ ಮನೆಗೆ ಬಂದು 2 ಮಕ್ಕಳಾಗಿ ನೀನು ದುಡ್ಕೊಳ್ಳೋ ವಯಸ್ಸಾದರೂ ಕೂಡ ನೀನು ತಾಯಿಯ ಮಡಿಲನ್ನು ಬಯಸುವ ಮಗುವಿನ ಪ್ರೇಮ ಅದು ಏನು ಸಾಯೋವರೆಗೂ ಅದು ಇದ್ದಿದ್ದೆ. ಬಟ್ ಇಷ್ಟಿರಬಾರ್ದು, ಹೌದಲ್ಲ? ನಿಮಗೆ ಮಕ್ಕಳಾದರೂ ಕೂಡ ನೀವು ನಿಮ್ಮ ತಾಯಿಯನ್ನು ಪ್ರೇಮದಿಂದ ನೋಡುವುದು ಧರ್ಮವೇ ಹೌದು. ಆದರೆ ತೀರಾ ಅವಲಂಬನೆ ಇದೆಯಲ್ಲ, ನಾನು ನಿನ್ನನ್ನು 1-2 ಅಯ್ಯೋ ತಾಯಿ ಅಂದ್ರೆ ಹಂಗೆ ಕಣವ, ತಾಯಿ ಅಂದರೆ ಏನು ಮಾಡಲಿಕ್ಕಾಗಲ್ಲ, ನಾವು ನಿನ್ನನ್ನು ಹಂಗೆ ಹೇಳಿ ಸುಳ್ಳು ಹೇಳಿ ಸಮಾಧಾನ ಮಾಡಲಿಕ್ಕೆ ಇಲ್ಲಿ ಕೂತಿಲ್ಲ. ಆಧ್ಯಾತ್ಮ ಅಂದರೆ ಅದೊಂದು ಸತ್ಯದ ಹಾದಿ. ನೀನು ನಿನ್ನ ತಾಯಿಗೆ ಹೇಗೆ ಕೊರಗ್ತಾ ಇದೆಯೋ ಆಕೆ ಅವ್ರ ತಾಯಿಗೋಸ್ಕರ ಕೊರಗಿದ ದಿನಗಳು ಉಂಟು. ಹೀಗೆ ಮಮ್ಮಿನೂ ಆಕಿನ ಜೊತೆ ಚೆನ್ನಾಗಿರಕಿಲ್ರಿ, ಅವರು ಸರಿ ಇರಕಿಲ್ಲ, ಈ ಮಗಳ ದಾಡ ಅಂತ ಬಿಟ್ಟಿದ್ದವ್ರು. ಹಾಗಾಗಿನೇ ನಾನು ಹೇಳಿದರು, ಎಲ್ಲರಿಗೂ ಅದೊಂದು ಪರಿಸ್ಥಿತಿ ಇದ್ದೇ ಇರುತ್ತೆ. ಅಯ್ಯೋ ನನ್ನಮ್ಮ ಬಿಟ್ಬಿಟ್ಲು ಅಂತ ನಿಮ್ಮಮ್ಮ ಏನು ಸತ್ತೋದ್ರ?
ಇಲ್ಲ ತಾನೆ? ಅವ್ರ ಮುಂದ್ ಹೆಂಗ್ ಜೀವನ ಮಾಡಿ ತೋರಿಸಿದ್ರಿ ಅವ್ರು. ಅಲ್ವಾ? ನೀನು ಅಷ್ಟೇ, ನಿನ್ನಮ್ಮ ಬಿಟ್ಟು ಹೋದರು, ನೀನು ನಿನ್ನ ಮಕ್ಕಳಿಗೆ ಬದುಕಬೇಕು. ಐ ಹೋಪ್ ನಾನು ಯಾವುದನ್ನು ಒತ್ತಿ ಒತ್ತಿ ನಿನ್ನ ಆರೋಗ್ಯದ ವಿಚಾರದಲ್ಲಿ ಹೇಳಿದೆ, ನೀನು ಈ ಕ್ಷಣನೇ ನಿರ್ಧಾರ ಮಾಡಬೇಕು. ಧ್ಯಾನ, ವಾಕಿಂಗ್, ಯೋಗ ಅಥವಾ ನಗುಮುಖ, ಒಂದೊಳ್ಳೆ ಮಾತು, ಒಳ್ಳೆ ವಿಚಾರಗಳನ್ನ ಆಲೋಚನೆ ಮಾಡಿ, ದೇವರ ಭಕ್ತಿ ಮಾಡಿ, ಕೆಲಸವನ್ನೇ ಕಾಯಕವನ್ನೇ ಕೈಲಾಸ ಅಂದುಕೊಂಡು ಹೀಗೆ ಒಂದಷ್ಟು ಹೊಸ ಹವ್ಯಾಸಗಳನ್ನ ರೂಢಿಸ್ಕೊಂಡ್ರೆ ನಿನ್ನ ಆರೋಗ್ಯದಲ್ಲಿ ಏನೂ ಆಗಲ್ಲ. ಅದನ್ನು ಬಿಟ್ಟು ನೀನು ಕೊರಗ್ತಾ ಹೋದರೆ ಒಬ್ಬ ಸೋನು ಕೂಡ ನಾನು ನಿನ್ನನ್ನು ಕಾಪಾಡಲಿಕ್ಕೆ ಸಾಧ್ಯನೇ ಇಲ್ಲ. ಈಗ ಅರ್ಧ ಕಾಪಾಡಿದೀರಿ, ನಿಮ್ ಪ್ರೋಗ್ರಾಮ್ ನೋಡಿನ ಅರ್ಧ ಬಾಳ ಚೇಂಜ್ ಆಗ್ಬಿಟ್ಟಿನ್ರಿ. ಅದು ಈಗ 4 ದಿನದಾಗಂತೂ ಇನ್ನೂ ಚೇಂಜ್ ಬಾಳ ಆಗೇನ್ರಿ, ಬಾಳ ಇಂಪ್ರೂವ್ ಆಗೇನ್ರಿ ನಾನು. ನಿನ್ನ ತಾಯಿಯ ವಿಚಾರವಾಗಿ ಆಕೆ ನಿನ್ನ ಮನೆಗೆ ಹೊಸ್ಲು ದಾಟಿ ಒಳಗಡೆ ಬಂದಾಗ ನೀನು ಕಾಲಿಗೆ ಬಿದ್ದು ಆಶೀರ್ವಾದ ತಗೋ, ಆಕೆನ ಅಪ್ಕೋ, ಪ್ರೀತಿ ಮಾಡು. ಬಟ್ ನಿನ್ನ ಮನೆಯಿಂದ ಹೊರಗಡೆ ಇರಬೇಕಾದ್ರೆ ಅಳ್ಕೊಂಡು ಕೂತ್ಕೊಳ್ಳೋದು ಒಳ್ಳೇದಲ್ಲ. ಅದು ಆ ತಾಯಿಗೂ ಶ್ರೇಯಸ್ಸಲ್ಲ. ಅಂದ್ರೆ ನಮ್ದು ಸೊಕ್ಕರ್ ಒಂದ್ ಸ್ವಲ್ಪ ನಮ್ದು ಅಹಂಕಾರ ಬಾಳ ಐತ್ರಿ ನನ್ ಕಡೆ. ಅದನ್ನೇ ಹೇಳ್ತಾ ಇದೀನಿ. ತಂಗಿ ಮತ್ ಅಕ್ಕಾಗ ಎಷ್ಟು ಪ್ರೀತಿ ಮಾಡ್ತಾರ್ರಿ. ಮತ್ ಇನ್ನೊಂದ್ ನೋಡ್ರಿ, ಇಂಥ ತಾಯಿ ಯಾರಿಗೂ ಮಕ್ಳಿಗೆ ಬ್ಯಾಡ್ರಿ. ಇನ್ನೊಂದ್ ಹೇಳಕ್ ಇಷ್ಟಪಡ್ತೀನ್ರಿ, ನಮ್ಮ ತಾಯಿದು 1ನೇದ್ ಮದ್ವಿದು ಅದನ್ನ ಡಿವೋರ್ಸ್ ಮಾಡ್ಕೊಂಡು ಬ್ಯಾರೆ 2ನೇ ಮದ್ವಿ ಮಾಡ್ಕೊಡುದ್ರಿ. ಹಂಗ್ ಮಾಡಿಕೊಟ್ರಿ, ಅವ್ರದೆಲ್ಲಾ ಚಲೋ ಐತ್ರಿ. ನಾ ಆಕಿ ಮಾತ್ ಕೇಳಿಲ್ಲ, ಆಕಿ ಹೇಳ್ದಂಗ್ ಮಾಡ್ಕೊಲಿಲ್ರಿ. ನಾ 2ನೇ ಮದ್ವಿ ಇಲ್ಲಿ ತನಾರು ಮಾಡ್ಕೋ ಎಲ್ರೂ ಒತ್ತಾಯ ಮಾಡಿದ್ರ, ಯಾವ್ದೇ ಕಾರಣಕ್ಕೂ ಮಾಡ್ಕೋದಿಲ್ಲ ಅಂತ ಹೇಳಿ. ನಾ ಪ್ರಾಣ ಬಿಡ್ತೀನಿ, ಕರೆ ಕಟ್ಕೊಂಡ್ ಗಂಡ ನಾ ಬೇಕಂತ ನನ್ ಮಕ್ಕಳ ಬೇಕನ್ನಂಗಿಲ್ಲ. ನನ್ ಪ್ರಾಣಕ್ಕಿಂತ ಹೆಚ್ಚು ಪ್ರೀತಿ ಮಾಡ್ತೀನ್ರಿ ಪೈಲ ನನ್ ಮಕ್ಕಳ. ಇಂಥ ತಾಯಿ ಯಾರಿಗಾರು ಸಿಗ್ತಾಳ್ರಿ ಮಕ್ಳಿಗೆ? ಅಂದ್ ಬಿಡ್ಸುದ್ರಿ, 1ನೇದ್ ಡಿವೋರ್ಸ್ ಒಂದು ಬ್ಯಾರೆ ಮಾಡಿಕೊಡುದ್ರಿ. ಮತ್ತೆ ಇಂಥ ಕೆಟ್ಟ ತಾಯಿ ಅದಾಳ್ರಿ ಇದು. ಅದು ಇಂಥ ತಾಯಿ ಯಾರಿಗೂ ಬ್ಯಾಡ್ರಿ, ಇಂಥ ತಾಯಿ ಅದಾಳ್ರಿ ನಮ್ ಅಮ್ಮಾರಿ. ಇರ್ಲಿ ತಾಯಿ, ಈಗ ಬೇಡ. ಈಗ ನಿನ್ನ ಇಲ್ಲಿವರೆಗೂ ಬೆಳೆಸಿದ್ದಾರೆ ಅನ್ನೋದಕ್ಕೆ ಕೃತಜ್ಞಳಾಗಿರು. ಏನು ಮಾಡಿಲ್ಲ, ಏನು ಮಾಡಬೇಕಿತ್ತು. ಈ ಸಮಯದಲ್ಲಿ ಯಾವೋ 2-3 ವಿಚಾರಕ್ಕೆ ನಾನು ಆಕೆಯನ್ನು ಬೈಯೋದಕ್ಕಿಂತ ನಿಮ್ಮನ್ನು ಇಲ್ಲಿವರೆಗೂ ಸ್ವಲ್ಪ ದೇಹ ಬೆಳೆಸ್ಲಿಕ್ಕೆ ಆಹಾರ ಕೊಟ್ಟಿದ್ದಾರಲ್ಲವ, ಅರ್ಥ ಆಯ್ತಲ್ಲವಾ? 1-2 ವಿಚಾರಗಳಿಗೆ ಬೈಯೋದಕ್ಕಿಂತ ಒಂದಷ್ಟು ವಿಚಾರಗಳಿಗೆ ಸ್ಮರಣೆ ಮಾಡೋಣ. ಹೊಗಳದೇ ಹೋದ್ರೂ ಪರವಾಗಿಲ್ಲ. ಆಕೆ ಬದುಕು, ಆಕೆ ಹಣೆ ಬರದಲ್ಲಿ ಏನಿತ್ತು ಅದು ಆಗಿತ್ತು, ಅದು ನೀನು ತಪ್ಪಿಸ್ಲಿಕ್ಕೆ ಆಗಲ್ಲ. ಅರ್ಥ ಆಯ್ತಲ್ವಾ? ಅವ್ರು ಮಾಡಿರೋದು ಅವ್ರು ಅನುಭವಿಸ್ಕೊಳ್ತಾರೆ. ನಿನ್ನ ಬಾಯಲ್ಲಿ ಹೇಳಿ ಯಾಕೆ ಪಾಪ ತಂದುಕೊಳ್ತಿ? ಪಾಪ ಕಟ್ಕೋದ್ರಿ. ಅದರಿ ಮಕ್ಕಳಿಗೂ ಅದನ್ನ ಹೇಳ್ಕೊಟ್ಟಾಡ್ರಿ, ತಾನು ಅದ ಮಾಡ್ಯಾಡ್ರಿ. ಅದೊಂದು ನನ್ನ ಮನಸ್ಸಿನ ಆ ವಿಚಾರದಲ್ಲೇ ನಾನು ಹೇಳಿದ್ದು. ನಿನ್ನ ಮಗ ನಿನ್ನ ಕೇಳಿಸ್ಕೊ, ನೀನು ಬಿದ್ದರೂ ನೋಡದೆ ಇರೋ ಸ್ಥಿತಿಗೆ ಯಾರೂ ಬರೋದಿಲ್ಲ ಅಂತ ಯಾಕೆ ನಾನೊಂದು ಮಾತು ಆಗಲೇ ಹೇಳಿದೆ ಅಂದರೆ ಇದಕ್ಕೆ. ಎಲ್ಲಿವರೆಗೂ ನಿನ್ನ ಮಗ ನಿನ್ನ ತಾಯಿಯ ಅತ್ಯಂತ ಸಂಪರ್ಕದಲ್ಲಿರ್ತಾನೆ, ನಿನ್ನಿಂದ ಕಾಲಕ್ರಮೇಣ ಸ್ವಲ್ಪ ದೂರ ಆಗ್ತಾನೆ ಹೋಗ್ತಾನೆ. ಮಗರಿ ಹೌದವ್ವ, ಹಾಗಾಗಿ ಹೇಳ್ತಾ ಇದ್ದೀನಿ, ಕಷ್ಟನೋ ಸುಖನೋ ತಾಯಿ ಹತ್ರ ಜಗಳ ಮಾಡ್ತೀಯೋ ಏನು ಮಾಡ್ತೀಯೋ, ನಿನ್ನ ಮಗನ್ ತಂದು ನಿನ್ನ ಮನೇಲಿ ಇಟ್ಕೋ. ಇಟ್ಕೋತೀನಿ ಹೆಂಗೋ ಮಾಡಿ. ಅರ್ಥ ಆಯ್ತಲ್ಲ? ಈಗ ಸ್ವಲ್ಪ ಗಿಡವಾಗಿದ್ದಾಗಲೇ ಬಗ್ಸು, ಮರ ಆದ್ಮೇಲೆ ಬಗ್ಸೋಕಾಗಲ್ಲ. ಹೌದು ತಾನೆ? ನೀನು ಅದು ಅವ್ನು ಮಾತಾಡ್ಸ್ಲಿ ಇವ್ರು ಮಾತಾಡ್ಸ್ಲಿ, ಮನೆಯ ದೀಪವೇ ಯಾರು ಹೋಗ್ತಾ ಇರಬೇಕಾದ್ರೆ ನೀನು ಅವ್ರಿವ್ರು ನೋಡ್ಕೊಂಡು ಕೂತ್ಕೊಳೋದಲ್ಲ. ಅರ್ಥ ಆಯ್ತಲ್ವಾ? ಮನೆಯನ್ನು ಮಗ ಅನ್ನೋ ಮನೆಯ ದೀಪ ಆ ಕಡೆ ಈ ಕಡೆ ಆಗ್ತಾ ಇದೆ, ಬೇಡದ ಗಾಳಿ ಬೀಸ್ತಾ ಇದೆ. ಆ ಗಾಳಿಗೆ ಹಾರಿ ಹೋಗಿಂತ ಮುಂಚೆ ಕಾಪಾಡ್ಕೋತೀನ್ರಿ, ಬಿಡುದಿಲ್ರಿ. ನನ್ ಮಗ ನನ್ ಜೊತೆನೇ ಇರ್ಬೇಕ್ರಿ. ಅವೇನಂದ್ರಿ ಇವ್ರಾಗ ಇರೋದ್ ಬೇಡ ಮಮ್ಮಿ, ನಾವ್ ಸಿಟಿಯಾಗ ಹೋಗಿರ್ನು ಇಲ್ಲಿ ಬೇಡ. ಸರಿ, ನೀವು ದೇಶಾಂತರ ಹೋದ್ರು ಪರವಾಗಿಲ್ಲ, ನಿನ್ನ ಮಗನೇ ನಿನಗ ಆಸ್ತಿ. ತಾಯಿಯಿಂದ ದೂರ ಆಗ್ಬಿಟ್ಟೆ ಅನ್ನೋ ಪಾಪ ಇಲ್ಲಿ ಬರೋದೇ ಇಲ್ಲ. ಅವ್ರು ಮಾಡ್ಕೊಂಡಿದ್ದಾರೆ.
ನೀನು ದೂರ ಆಗಿಲ್ಲ. ಮಗನನ್ನು ಸ್ವಲ್ಪ ಹಿಡಿತಕ್ಕೆ ತಗೋ, ಒಳ್ಳೆಯದಾಗುತ್ತೆ. ನಿನ್ನ ಮಗನ ವಿಚಾರದಲ್ಲಿ ನೀನು ಗೆದ್ದೆ ಅಂದ್ಕೊಂಡ್ರೆ ನಿನ್ನ ಜೀವನದಲ್ಲಿ ನಿನ್ನ ಕೊನೆ ಉಸಿರಿರೋವರೆಗೂ ನೀನು ತುಂಬ ನೆಮ್ಮದಿಯಾಗೇ ಇರ್ತೀಯ. ನಿನಗೆ ಒಳ್ಳೇದಾಗ್ಲವ. ಆಗ ಕರೆ ಮಾಡ್ತಿರು, ಏನೂ ಆಗಲ್ಲ. ಬಟ್ ನಿನ್ನ ಆರೋಗ್ಯದ ವಿಚಾರದಲ್ಲಿ ಸ್ವಲ್ಪ ನೋವು ತಿಂತೀಯ, ನೀನು ಎಚ್ಚರವಾಗಿರು. ಬೀಳೋದು ಸಹಜ, ಬಿದ್ದಾಗ ಯಾರೋ ಒಬ್ರು ನೋಡೋಕಿದ್ರೆ ಆ ಕಾಯಿಲೆ ಕೂಡ ದೊಡ್ಡದು ಅಂತ ಅನ್ಸಲ್ಲ, ಹೌದಲ್ಲವಾ? ಭಗವಂತನ ಆಶೀರ್ವಾದ ಇದ್ರ ಸಾಕ್ರಿ, ಯಾರು ಬ್ಯಾಡ್ರಿ. ಭಗವಂತನ ಆಶೀರ್ವಾದ ಮನುಷ್ಯ ರೂಪದಲ್ಲೇ ವ್ಯಕ್ತವಾಗುತ್ತೆ ತಾಯಿ. ಒಂದು ಮಗುವಿಗೆ ಹಸಿವಾದಾಗ ಭಗವಂತ ತಾಯಿಯ ರೂಪದಲ್ಲಿ ಅಥವಾ ಅನ್ನದ ರೂಪದಲ್ಲಿ ಬರ್ತಾನೆ. ಹಾಗೆ ಒಬ್ಬ ರೋಗಿಗೆ ರೋಗ ಕಿತ್ತು ತಿಂತಾ ಇರಬೇಕಾದ್ರೆ ಡಾಕ್ಟರ್ ರೂಪದಲ್ಲಿ ಭಗವಂತ ಬರ್ತಾನೆ. ಹಾಗೆ ವಯಸ್ಸಾದ ತಂದೆ ತಾಯಿಗಳು ರೋಗ ಅಥವಾ ಯಾವುದೋ ಎದ್ದೇಳಲಿಕ್ಕೂ ಆಗದೇ ಇರೋ ಪರಿಸ್ಥಿತಿಯಲ್ಲಿ ಇರಬೇಕಾದ್ರೆ ಮಕ್ಕಳ ರೂಪದಲ್ಲಿ ಭಗವಂತ ಬರ್ತಾನೆ. ಅರ್ಥಾತ್ ಒಬ್ಬ ಮನುಷ್ಯನಿಗೆ ಇನ್ನೊಬ್ಬ ಮನುಷ್ಯನ ರೂಪದಲ್ಲೇ ಬಂದು ಭಗವಂತ ಸಹಾಯ ಮಾಡಬೇಕು, ಬೇರೆ ದಾರಿ ಇಲ್ಲ. ಹಾಗೆ ನಿನ್ನ ಮಕ್ಕಳು ಅಯ್ಯೋ ಭಗವಂತ ಇದ್ರೆ ಸಾಕು, ಭಗವಂತ ಇದ್ರೆ ಅಂದರೆ ಹಂಗೆ ನಡ್ಕೊಂಡು ಬರಲ್ಲ ಆತ, ಮಗನ ರೂಪದಲ್ಲೇ ಇರಬೇಕಾತ, ಹೌದಲ್ಲ? ಒಂದು ಹೆಣ್ಣಿಗೆ ಮದುವೆ ಆಗುವವರೆಗೂ ತಂದೆಯ ರೂಪದಲ್ಲಿ ಭಗವಂತ ಇರ್ತಾನೆ. ಮಕ್ಕಳಾಗುವವರೆಗೂ ಗಂಡ ಭಗವಂತನ ರೂಪದಲ್ಲಿ ಇರ್ತಾನೆ. ಮಕ್ಕಳು ವಯಸ್ಸಿಗೆ ಬಂದು ಇವರಿಗೆ ವಯಸ್ಸಾದ್ಮೇಲೆ, ಅಪ್ಪ ಅಮ್ಮನಿಗೆ ವಯಸ್ಸಾದ್ಮೇಲೆ ಮಕ್ಕಳ ರೂಪದಲ್ಲಿ ಭಗವಂತ ಇರ್ತಾನೆ. ಅಂದರೆ ಚಿಕ್ಕ ಮಗುವಾಗಿದ್ದಾಗ ತಂದೆಯ ರೂಪದಲ್ಲಿ, ಆಮೇಲೆ ಗಂಡನಾಗಿ, ಆಮೇಲೆ ಮಕ್ಕಳ ರೂಪದಲ್ಲಿ ಬಂದು ನೋಡಿಕೊಳ್ತಾರೆ. ಅರ್ಥಾತ್ ನನಗೆ ಯಾರೂ ಬೇಡ, ಭಗವಂತನ ದಯೆ ಇದ್ರೆ ಸಾಕು ಅಂದರೆ ಅದಕ್ಕೆ ಅರ್ಥವೇ ಇಲ್ಲ. ಯಾಕಂದರೆ ಯಾರೂ ಬೇಡ ಅಂದರೆ ಭಗವಂತ ಯಾವುದೋ ಒಂದು ರೂಪದಲ್ಲಿ ನಿಮ್ಮ ಹತ್ರಕ್ಕೆ ಬರಬೇಕು, ನೀವು ಹತ್ರಕ್ಕೆ ಕರ್ಕೊಳ್ಳೋಕೆ ತಯಾರಿರ್ಬೇಕಲ್ಲ. ಕರ್ಕೋತೀರಿ, ನಮ್ಮ ಪ್ರಾಣ ತಗೊಂಡ್ ಹೋಗ್ತೀನಿ ಅಂದ್ರೆ ನಾಳೆ ಸ್ವೀಕಾರ ಮಾಡ್ತೀವಿ. ದೇವರು ಮಗನನ್ನು ಕಳಿಸಿದಾಗ ಓ ಮಗನೇ ಅಪ್ಪ ದೇವರು ಅಂತ ಕರ್ಕೊಬೇಕು. ಅಯ್ಯೋ ನಂಗೆ ಯಾರು ಬೇಡ, ದೇವರು ಒಬ್ರು ಇದ್ರೆ, ದೇವರು ಮನುಷ್ಯ ರೂಪದಲ್ಲೇ ಬರ್ತಾನೆ, ನಾವು ಕರ್ಕೊಳ್ಳೋ ಮನಸ್ಸಿರ್ಬೇಕಷ್ಟೇ. ಇರಲಿ, ಒಳ್ಳೆಯದಾಗುತ್ತೆ, ಶುಭವಾಗಲಿ. ಮಗನ ವಿಚಾರದಲ್ಲಿ ಏನಾಯಿತು ಅನ್ನೋದನ್ನು 1-2-3 ವಾರ ಆದ್ಮೇಲೆ ಫೋನ್ ಮಾಡಿ ಹೇಳವ. ಮಾಡ್ತೀನ್ರಿ ಸರಿ. ಮತ್ತೆ ಇದ ಊರಾಗಿರ್ಬೇಕ್ರ ಬೇರೆ ಊರಿಗೆ ಹೋಗ್ಬೇಕ್ರ ಮಗನ್? ನಿನ್ನ ಮಗ ಏನು ನಿನ್ನ ಹಾದಿಗೆ ನಿನ್ನ ಮಗ ಬರ್ತಾನೆ ಅಂದ್ರೆ ಅವನು ಹೇಳಿದ್ದನ್ನ ಸ್ವಲ್ಪ ದಿನಗಳವರೆಗೂ ನೀನು ಕೇಳಬೇಕು, ಆ ಹಾದಿಲೇ ಹೋಗಿ ಹಿಡಿಬೇಕು, ಹೌದಲ್ಲ? ಅಂದ್ರೆ ನಮ್ಮ ಕೈಗೆ ಮೀನು ಸಿಗ್ಬೇಕಂದ್ರೆ ಮೊದಲು ಗಾಣಕ್ಕೆ ಮೀನು ತಿನ್ನೋ ಆಹಾರ ಕಟ್ಟಿ ಅಲ್ಲಿಗೆ ಬಿಟ್ಟು ಅದಕ್ಕೆ ಆಹಾರದ ಆಸೆ ತೋರಿಸಿ ಆಮೇಲೆ ನಾವು ಇಟ್ಕೊಳ್ಬೇಕು, ಹೌದಲ್ಲ? ಅರ್ಥ ಆಯ್ತಾ? ಅವ್ರಿಗೆ ಬೇಕಾಗಿರೋದನ್ನು ಕೊಟ್ಟು ನಾವು ಈಗ ಬಲಿ ಹಾಕಬೇಕಿಂತ ಮುಂಚೆ ಅಥವಾ ಸಂತೆಗೆ ಹೊಡ್ಕೊಂಡೋಗಿ ಮಾರಬೇಕು ಅಂದಾಗ ಮುಂದ್ಗಡೆ ಆ ಸೊಪ್ಪು ತೋರಿಸ್ಕೊಂಡು ಹೋದರೆ ಆ ಸೊಪ್ಪಿನ ಹಿಂದ್ಗಡೆ ಮೇಕೆನೋ ಕುರಿನೋ ಯಾವುದೋ ಒಂದು ಬರುತ್ತೆ. ನೀವು ಏನೂ ಕೊಡ್ತಾ ಇಲ್ಲ ಅಂದಾಗ ಎಳಿಬೇಕು ಹಗ್ಗ ಹಿಡ್ಕೊಂಡು, ಅದು ಬರಲ್ಲ, ನೀವು ಬಿಡಲ್ಲ. ಹೇಗೆ ಮೀನನ್ನು ಹಿಡಿಯುವ ಮುನ್ನ ಮೀನಿಗೆ ಬೇಕಾದ ಆಹಾರವನ್ನು ಕೊಟ್ಟು ಅದು ಆಹಾರದ ಕಡೆ ಆಸೆ ತೋರಿಸಿ ಅದರ ಕತ್ಕೊಯ್ಯೋ ಬುದ್ಧಿ, ಹೌದಲ್ಲ? ಹಾಗೆ ಮಕ್ಕಳಾದರೂ ಅಷ್ಟೇ, ಅವರಿಗೆ ಬೇಕಾಗಿರೋದನ್ನು ಕೊಟ್ಟು ಅವರನ್ನು ನಮ್ಮ ದಾರಿಗೆ ಎಳ್ಕೊಳ್ಬೇಕು. ನಂಗೆ ಇನ್ನೊಂದು ಪ್ರಶ್ನೆ ರೀ, ಕೇಳಬೇಕೋ ಕೇಳಬಾರ್ದೋ ಗೊತ್ತಿಲ್ರಿ, ಕೇಳ್ರಿ? ಹೇಳವ್ವ. ಇಲ್ಲಿ ತನ ಯಾರ ಕಡೆಯಿಂದ ಏನು ಸಹಾಯ ತಗೊಂಡಿಲ್ರಿ. ಒಂದ್ ಸಣ್ಣ ಪುಟ್ಟ ಸಹಾಯ ಕೇಳಿದ್ರು ಅವ್ರ ನಮ್ ಮ್ಯಾಗ ಕಣ್ ಹಾಕಿ ಬಿಡ್ತಾರ್ರಿ. ಹಿಂಗಾಗಿ ಬಾಳ ಜನ ಕಣ್ ಹಾಕಿದಾರೆ. ಏನೇ ಹಿಂಗಾಗಿ ಹೆದರಿನ ಸಹಾಯ ಕೇಳಾಕ ಹೋಗುದಿಲ್ಲ ಯಾರನ್ನೂ ರೀ. ನನ್ ಜೀವನದಾಗ ಯಾಕೆ ಈ ತರ ಆಗ್ತೈತೆ ಅಂತ. ಜೀವನದಲ್ಲಿ ಮಾತ್ರ ಅಲ್ಲವ, ಹೆಣ್ಣು ಗಂಡು ಪರಸ್ಪರ ವಿರುದ್ಧ ಲಿಂಗಗಳು. ನೀನು ವಯಸ್ಸಾದ್ರೂ ಇದು ನಿನ್ನನ್ನು ಬಿಡೋದಿಲ್ಲ.
ನೋಡವಾ, ಇಲ್ಲಿ ಅರ್ಥ ಮಾಡ್ಕೊ, ಯಾರೂ ಕೂಡ ಈ ವ್ಯಾಮೋಹದಿಂದ ಹೊರತಾಗಿಲ್ಲ ಈ ಜಗತ್ತಲ್ಲಿ. ಎಂಥ ಕುರೂಪಿ ಆದರೂ ಕೂಡ ಆ ಕುರೂಪಿಯನ್ನು ಬಯಸೋ ಇನ್ನೊಬ್ಬ ಯಾರೋ ಇದ್ದೇ ಇರ್ತಾನೆ ಈ ಲೋಕದಲ್ಲಿ, ಹೌದಲ್ಲ? ಅಂದಮೇಲೆ ನೀವು ಒಂಟಿಯಾಗಿದ್ದೀರಾ ಅಥವಾ ಬದುಕಲ್ಲಿ ನೀವು ಒಂಟಿಯಾಗಿ ಜೀವನ ನಡೆಸ್ತಿದ್ದೀರಾ ಅಂದಾಗ ಅದು ಸಹಜ. ಅವ್ರು ನಂಗೆ ನೋಡ್ತವ್ರಿ ಅಂತ ನಾನು ಯಾಕೆ ಅವ್ರನ್ನ ನೋಡಬೇಕು? ಸರ್ ಇದು ಈಗಿಂದ ಅಷ್ಟ ಅಲ್ರಿ, ಇದೆ ನಮ್ಮ ಮದ್ವೆ ಆದಾಗಿಂದನೂ ರೀ. ಯಾವಾಗ್ಲಿಂದಲಾದ್ರೂ ಇರ್ಲವಾ? ನಿನ್ನ ಒಂದು ಹೆಣ್ಮಗಳಾಗಿ ನೀನು ಹಾಕೊಳ್ಳೋ ಬಟ್ಟೆ, ತಾಳಿ, ಕಾಲುಂಗುರ, ನಾನೊಬ್ಳು ಗೃಹಿಣಿಯಾಗಿ ಘನತೆಯಿಂದ ಬದುಕಿದ್ರೆ ಎಂಥ ದುಷ್ಟರಾದ್ರೂ ದೂರ ಹೋಗಬೇಕು, ಹೌದಲ್ಲವಾ? ಬೆಳಗಾವದಾಗ ಒಬ್ರಿಗೆ ಬಡದೀನ್ರಿ, ಪೊಲೀಸರಿಗೆ ಬಡದೇನ್ರಿ. ನಾವ್ ಇನ್ನೂ ಮ್ಯಾರೇಜ್ ಆಗಿಲ್ಲ, ನಂಗ ಅದೊಂದು ಒಟ್ಟ ಸಹಿಸಾಕ್ ಆಗುದಿಲ್ರಿ. ನನ್ ತಂದೆಕ್ ಯಾವ ಗಂಡಸು ಬರ್ಬಾರ್ದು, ಗಂಡ್ ಮಕ್ಳು ಒಟ್ಟ ಬರ್ಬಾರ್ದು, ನಂಗ್ ಒಟ್ಟ ಆಗುದಿಲ್ರಿ. ನೀನ್ ಮಂಗಳ ಗ್ರಹಕ್ಕೂ ಚಂದ್ರ ಗ್ರಹಕ್ಕೂ ಹೋಗ್ಬೇಕಷ್ಟೇ. ಇಲ್ರಿ ಅದೊಂದ್ ಬಾಳ ಅಂದ್ರ ಅವ್ರ ಬೆನ್ನಿಂದ ಹೋದ್ರೆ ನನ್ ಜೀವನ ಹಾಳಾಗುತ್ತಪ್ಪ ಅಂತ ಹಿಂಗ್ ಮಾನಸಿಕ ಒಳಗ ಗೊಂದಲ. ಇಲ್ಲಿ ಏನು ಇಲ್ಲ, ಎಲ್ರು ನನ್ನೇ ನೋಡ್ತಾವ್ರೇನೋ ನನ್ನ ಭ್ರಮೆ. ಬಟ್ ಎಲ್ಲರೂ ನೋಡೋದ್ರ ಹಿಂದೆ ಒಂದೊಂದು ಉದ್ದೇಶ ಇರುತ್ತೆ. ಎಲ್ಲರ ಉದ್ದೇಶನೂ ಕೇಳ್ತಾ ಹೋದ್ರೆ ನಾವು ಹುಚ್ಚರಾಗಬೇಕಾಗುತ್ತೆ, ಹಿಂಗಾಗಿ ಒಟ್ಟ ಹೊರಗ್ ಹೋಗಕ್ಕ ಭಯ ಆಗ್ಬಿಡುತ್ತೆ. ಒಟ್ಟ ಹೋಗುದಿಲ್ಲ ಹೊರಗಡೆ, ಆಚೆ ಹೋಗುದಂದ್ರೆ ಹೆದರಿಕೆ ಬಂದ್ಬಿಡುತ್ತೆ. ಹಾಗೇನಿಲ್ಲ, ಮನಸ್ಸನ್ನು ಗಟ್ಟಿಯಾಗಿಟ್ಕೊಂಡು ನೀವು ಸರಿ ದಾರಿಯಲ್ಲಿ ಇರಿ. ಯಾರು ಯಾವ ದೃಷ್ಟಿಯಲ್ಲಿ ನೋಡಿದ್ರಿ ಅವ್ರು ನಿಮ್ಮನ್ನು ಹೆಂಗೆ ನೋಡಬೇಕು ಅದು ನಿಮ್ಮ ಕೈಲಿಲ್ಲ, ಅರ್ಥ ಆಯ್ತಲ್ಲ? ನಿಮ್ಮ ಪಾಡಿ ನೀವು ನಿಮ್ಮ ಕೆಲಸ ಮುಗಿಸ್ಕೊಳ್ಬೇಕು, ಬರ್ತಾ ಇರಬೇಕು. ಅವ್ರು ನನ್ನ ನೋಡ್ತವ್ರ, ಇವ್ರು ನನ್ನ ನೋಡ್ತವ್ರ, ಅಂತಿಮವಾಗಿ ಅವ್ರೇನು ಮಾಡ್ತವ್ರು ನಾನು ಅದನ್ನೇ ಮಾಡ್ತಿದ್ದೀನಲ್ವಾ? ಹೆದರ್ಕೊಂಡ ಬೇಡ. ನಿಮಗೆ ಎಲ್ಲಿವರೆಗೂ ನಿಮ್ಮ ಮೇಲೆ ನಂಬಿಕೆ ಇರೋದಿಲ್ಲೋ ಅಲ್ಲಿವರೆಗೂ ಹೆದರುತ್ತೀರ. ಒಬ್ಬ ಮನ್ಮಥ ಮುಂದೆ ಬಂದರೂ ಕೂಡ ನನ್ನ ಇಚ್ಛಾಶಕ್ತಿಯನ್ನು ನಾನು ಬದಲಿಸೋದಿಲ್ಲ, ನನ್ನ ನಿರ್ಧಾರ ಬದಲಾಗಲ್ಲ ಅಂದಾಗ ಯಾರು ಬಂದ್ರೆ ಏನಂತೆ? ಮಾಡಬಾರ್ದು. ಈಗ ನೀನು ಬಹಳ ಮುಂದೆ ಬಂದ್ಬಿಟ್ಟಿದೀಯವ, ಮಗನ ಬದುಕನ್ನು ಕಟ್ಕೊಳ್ಬೇಕು. ನೀನಿಡೋ ಒಂದು ತಪ್ಪು ಹೆಜ್ಜೆ ನಿನ್ನ ಮಗನ ಬದುಕು ಹಾಳಾಗುತ್ತೆ. ಶುಭವಾಗ್ಲಿ, ಒಳ್ಳೇದಾಗುತ್ತೆ. ನಾವಿದ್ದೀವಿ, ಆಗ ಕರೆ ಮಾಡಿ ಮಾತನಾಡಿ. ಏನಾದರೂ ಕೇಳಬೇಕಂದ್ರೆ ಖಂಡಿತ ಮಾತಾಡವ. ನಮ್ ಸೋನನ್ ಜೊತೆ ಮಾತಾಡ್ತೀರಿ? ಯಾರ ಜೊತೆ? ನಮ್ಮ ಫ್ರೆಂಡ್ ಗೆಳತಿ ಜೊತೆ ರೀ. ಗೆಳತಿ ಕೊಡವ? ಬ್ಯಾಡ್ರಿ, ಕೊಡಿ 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 ಕೊಡಿ. ಫುಲ್ ಅಭಿಮಾನಿ ರೀ, ಯಾಕಿ ಪಂಚ ಪ್ರಾಣ ರೀ, ನೀವಂದ್ರ ಪ್ರಾಣ ರೀ. ಇದರ ಅಲ್ಲಿ ನೀವು ಕನೆಕ್ಟ್ ಆಗೋದಿಲ್ರಿ ಸರ್ ಅವ್ರಿಗೆ? ಮಾಡಿ ಮಾಡಿ ಮಾಡಿ, ತೊಂದರೆ ಇಲ್ಲ. ಇದಾಗ್ಲಿಲ್ರಿ ಯಾಕೋರಿ? ಆಗ್ಲಿಲ್ವಾ? ಇರ್ಲಿ, ತೊಂದರೆ ಇಲ್ಲ. ಕೇಳದೆ ಅಂತ ಹೇಳಿ ಅವ್ರಿಗೆ ಒಳ್ಳೇದಾಗ್ಲಿ. ಟ್ರೈ ಮಾಡ್ತೀನಿ. ಯಾಕೆ ಪ್ರಾಣ ರೀ ನೀವಂದ್ರ. ನೀವು ಮಾತನಾಡುತ್ತಿರುವ ವ್ಯಕ್ತಿಯು ನಿಮ್ಮ ಕರೆಯನ್ನು ಹೋಲ್ಡ್ ನಲ್ಲಿ ಇರಿಸಿದ್ದಾರೆ, ದಯವಿಟ್ಟು ಲೈನ್ ನಲ್ಲಿ ಇರಿ. आप जिस व्यक्ति से बात कर रहे हैं उन्होंने आपके कॉल को होल्ड पर रखा है, कृपया लाइन पर बने रहिए. The person you are speaking with has put your call on hold. Please stay on. 10 ಗಂಟೆ ಆತಂದ್ರ ಅವರು ಎದ್ದಾರಲ್ರಿ, ಹಿಂಗಾಗಿ ಮಕ್ಕೊಂಡಿರ್ತಾರ, ಫೋನ್ ಎತ್ತೋದಿಲ್ಲ. ಇರ್ಲಿ ಇರ್ಲಿ, ಈ ಸಮಯದಲ್ಲಿ ಫೋನ್ ಮಾಡೋದಲ್ಲ. 24 hours ನಾವ ಮಾತಾಡ್ತೀವ್ರಿ. ಇನ್ನೊಂದೇನ್ ಗೊತ್ತ್ರಿ, ಆಕಿನ ನಾನು ರೀ ಒಂದಷ್ಟು ಮಂದಿಗೆ ಹೇಳಾಕ್ ಇಷ್ಟ ಪಡ್ತೀನ್ರಿ. ಹೇಳ್ರಿ ಸರಿ? ಹೇಳವ. ಗಂಡ್ ಮಕ್ಳು ಗೆಳತನ್ ಮಾಡಿದ್ರ ಅರ್ಧಕ್ಕ ಬಿಟ್ಟು ಹೋಗ್ತಾರು. ನಾನು ನೀನು ಸದಾಕಾಲ ಚೆನ್ನಾಗಿರ್ನು, ನಾವ ಫ್ರೆಂಡ್ ಆಗಿರೋನು, ಏನೋ ಒಂದ್ ಎಲ್ಲಕ್ಕಿಂತನೂ ಜಾಸ್ತಿ ಇರೋನಂತ ಆಕಿನೂ ನಾನು ಟ್ರೀಟ್ ಮಾಡ್ತಾಳ, ಆಕಿನ ನಾ ಟ್ರೀಟ್ ಮಾಡ್ತೀನಿ. ಬಹಳ ಒಳ್ಳೇದ್ ಬಿಡಿ. ಅದೇನ್ ಕಳ್ಕೊಳಕ್ ಏನು ಇಲ್ಲ ಅಂತ. ನೋಡ್ರಿ, ಅವ್ರ ಕೈ ಕೊಟ್ಟು ಹೋಗ್ತಾರೋ ಬ್ಯಾಡ. ಆಕಿ ಸಿಕ್ಕಾಪಟ್ಟೆ ನೊಂದ್ಕೊಂಡಾಳ್ರಿ. ಆಕಿ ಆಲ್ರೆಡಿ ಇಂಥದ್ರ ಬಾಳ ಅನುಭವಿಸಿದಾಳ್ರಿ. ಆಕಿಗೆ ಅದ್ನ ಹೇಳಿನ್ ನನ್ನ, ಹಂಗ್ ಮಾಡ್ಬೇಡ, ಬೇಡ ನಾ ಮಾಡ್ಬೇಕು, ಗಂಡ ಎಲ್ಲ ನಿನ್ ಗಂಡ ಅದನ್ ಹಂಗ್ ಮಾಡ್ಬೇಡವಾ, ಮತ್ತ ಮತ್ತೆ ಎಲ್ಲಾ ಹಂಗಿರಕಿಲ್ಲ, ನೀ ಎಲ್ಲಿಂದ ಬಂದಿ ಅಂತ ಬೈದ್ ಬುದ್ಧಿ. ನಾನು ಆಕಿಗೆ ಎಷ್ಟೊಂದು ತಿಳುವಳಿಕೆ ಹೇಳಿನ್ರಿ. ನಿಮ್ ಪ್ರೋಗ್ರಾಮ್ ಅಟ್ ಕೇಳಿ ಬಾಳ ಚೇಂಜ್ ಆಗ್ಯಾಡ್ರಿ, ಬಾಳ ಒಳ್ಳೇದಾಗ್ಯಾಡ್ರಿ ನಮ್ ಸೋನು ಈಗ.
ಬಹಳ ಸಂತೋಷ. ಅವ್ರ ಜೊತೆ ಅವ್ರ ಖಂಡಿತ ನಿಮ್ ನಾನು ಜೊತೆ ಮಾತಾಡ್ಬೇಕು, ನನಗೂ ನೀ ಒಬ್ಬಕಿನ ಮಾತಾಡ್ಬೇಡ, ನನ್ ಕರ್ಕೊಂಡ್ ಮಾತಾಡಂತ ಬಾಳ ಬೇಡ್ಕೊಂಡಿಡ್ರಕ್ಕಿ. ಅಯ್ಯೋ ಇರ್ಲಿ ತೊಂದರೆ ಇಲ್ಲ ಪಾಪ. ಈಗ ಅವರು ನಿದ್ದೆಯಲ್ಲಿರ್ತಾರೆ, ಅವ್ರಿಗೆ ಒಳ್ಳೇದಾಗಲಿ. ಭವಿಷ್ಯಕ್ಕೆ ನಾಳೆ ಯಾವಾಗಾದರೂ ನಾನು ಮಾತಾಡ್ತೀನವ. ಶುಭವಾಗಲಿ, ಸಂಪರ್ಕದಲ್ಲಿ ಇರ್ತೀನಿ, ಒಳ್ಳೇದಾಗ್ಲವ. ಗಾಡ್ ಬ್ಲೆಸ್ ಯು. ನಮ್ ಜೀವನ ಸ್ವಲ್ಪ ಸರಿ ಹೋಗೋ ಮಟ್ಟ ನಿಮಗ್ ಫೋನ್ ಕನೆಕ್ಟ್ ಕಾಲ್ ಮಾಡಿ ಕಾಡ್ತೀರಿ, ಬೇಜಾರ್ ಮಾಡ್ಕೋಬೇಡ್ರಿ ಸರಿ. ಸರಿ ಹೋದ್ಮೇಲೆ ಇರಲ್ಲ ಅಂತಲ್ಲ. ಇಲ್ರಿ, ಯಾವಾಗ್ಲೂ ಸದಾಕಾಲ ನಿಮ್ಗ್ ಋಣಿಯಾಗಿರ್ತೀರಿ. ಯಾಕಂದ್ರೆ ಈ ಪ್ರಶ್ನೆಗೆ ಉತ್ತರ ನಂಗೆ ಇಲ್ಲಿ ತನ ಯಾರು ಕೊಟ್ಟಿಲ್ಲ, ನೀವ್ ಕೊಟ್ಟಿದ್ರಿ ನಮ್ಗ. ನೀವ್ ಸಾಕ್ಷಾತ್ ಭಗವಂತನ ಅನ್ಕೊಂಡಿವಿ ನಾವು ಇದ್ರು. ನಿಮ್ಗೆ ಒಳ್ಳೇದಾಗ್ಲವ. ನಿಮ್ಮ ಮಗ ನಿಮ್ಮ ಜೊತೆ ಗೌರವಾನ್ವಿತವಾಗಿ ಬದುಕಬೇಕು, ಅದೇ ನನ್ನ ಆಸೆ. ಮತ್ತೆ ಇನ್ನೊಂದ್ರಿ, ನಾ ಸಮಾಜ ಸೇವೆ ಮಾಡ್ಬೇಕಂತ ಬಾಳ ಖುಷಿ ರೀ. ನಮ್ ಊರಾಗ ಏನಾರ ಫಂಕ್ಷನ್ ಇದ್ರ ನಿಮ್ ಕರಿತೀವ್ರಿ, ನೀವ್ ಬರ್ಬೇಕ್ರಿ. ಸಮಾಜ ಸೇವೆ ಮಾಡ್ಬೇಕು ಅಂದ್ರೆ ಒಂದು ಕೆಲಸ ಮಾಡಿ, ನಿಮ್ಮ ಹೆಸರಲ್ಲಿರೋ ಆಸ್ತಿ ನನ್ನ ಹೆಸರಿಗೆ ಬರೆದು ಬಿಡಿ. ತಗೊಂಡ ಬಿಡ್ರಿ, ನಮಗ್ 12 ಗುಂಟೆ ಹೊಲ ಐತ್ರಿ, ಒಂದ್ ಫ್ಲಾಟ್ ಐತ್ರಿ, ತಗೊಂಡ್ ಬಿಡ್ರಿ. ಸಮಾಜ ಸೇವೆ ಬೇಕಿ, ಏನ್ ಮಾಡ್ಬೇಕು ಹೇಳ್ರಿ, ಎಲ್ಲಾ ಮಾಡ್ತೀರಿ. ಆಹಾ, ಒಳ್ಳೆ. ನಿಮ್ಮ ಒಳ್ಳೆ ಗುಣಕ್ಕೆ ಭಗವಂತ ಒಳ್ಳೇದು ಮಾಡ್ತಾನೆ. ಆರೋಗ್ಯ ಚೆನ್ನಾಗಿ ನೋಡ್ಕೊಳ್ಳಿ. ಒತ್ತಿ ಹೇಳ್ತಿದ್ನಿ. ಶುಭವಾಗ್ಲಿ ತಾಯಿ. ನಾವು ಮತ್ತೆ ಮಾತಾಡೋಣ. ಸೋನು ಅವರನ್ನು ಕೇಳಿದೆ ಅಂತ ಹೇಳಿ. ಹೇಳ್ತೀನಲ್ರಿ ಸರ್, ನಿಮ್ ಅಭಿಮಾನಿ ರೀ. ಈಗ ಮಾತಾಡಿರ ಎಷ್ಟು ಖುಷಿ ಪಡ್ತೇಳ್ರಿ. ಖಂಡಿತ ಇನ್ನೊಂದ್ಸಲ ಟ್ರೈ ಮಾಡ್ತೀನ್ರಿ, ನೋಡೋಣ್ರಿ. ರೀ ಇಲ್ಲವಾ, ಆಕೆ ಮಲಗಿದಾರೆ, ಡಿಸ್ಟರ್ಬ್ ಮಾಡ್ಬೋದು ಬೇಡ. 10 ಗಂಟೆಗೆ 9ವರೆಗೆ ಅವ್ರಿಗೆ ಆರಾಮ್ ಇಲ್ರಿ ಪಾಪ. ಒಂದ್ ತಿಂಗಳ ಆತ್ರಿ, ಹೋಗಿ ಬಂದಾರ್ರಿ. ಹಾಗಾಗಿ ಅವ್ರಿಗೆ ಆರೋಗ್ಯ ಚೇತರಿಸ್ಕೊಳ್ಳುತ್ತೆ, ಆದಷ್ಟು ಬೇಗ ಚೇತರಿಸ್ಕೊಳ್ಳುತ್ತೆ. ಧೈರ್ಯವಾಗಿರ್ಲಿ ಕೇಳಿ. ಶುಭವಾಗಲವ. ಈಶ್ವರ. ಸ್ನೇಹಿತರೆ ನೋಡಿ, ನನಗೆ ಬಹಳ ವಿಚಿತ್ರ ಅನಿಸುತ್ತೆ ಕೆಲವೊಮ್ಮೆ. ನಾನು ಮೊನ್ನೆ ಈ ಏನೋ ತರಲಿಕ್ಕೆ ಅಂತ ಹೋಗಿದ್ದೆ. ಏನದು ಏನೋ ಒಂದು ಪ್ಯಾಚೋ ಏನೋ ತರಲಿಕ್ಕೆ ಅಂತ ನಾನು ಹೋಗಿದ್ದೆ. ಯಾರೋ ಒಂದು ಸಡನ್ನಾಗಿ ಆಶೀರ್ವಾದ ತಗೊಳಕ್ಕೆ ಕಾಲಿಟ್ಕೊಳ್ಳೋಕೆ ಬಂದು, ಯಾರಪ್ಪ ನೀನು, ಅಳೋಕ್ಕೆ ಶುರು ಮಾಡಿಬಿಟ್ರು. ನಾನು ಅವ್ರನ್ನ ಕಡೆ ಕರ್ಕೊಂಡೋಗಿ ಸ್ವಲ್ಪ ಮಾತಾಡಿ ಅವ್ರಿಗೆ ಹೇಳಿದ್ರು, ನಾನಿವತ್ತು ಬದುಕಿರೋದೇ ನಿಮ್ಮಿಂದ ಅಂತ. ನಾನು ಇದನ್ನು ಯಾಕೆ ಹೇಳ್ತೀನಿ ಅಂದರೆ, ನಾನು ಅಟ್ಲೀಸ್ಟ್ ವಾರಕ್ಕೊಮ್ಮೆನಾದರೂ ಇಂಥ ಅನುಭವ ನನ್ನ ಕಣ್ಣು ಮುಂದೆ ಆಗ್ತಾ ಇರುತ್ತೆ. ಯಾರೋ ಬರ್ತಾರೆ, ನಾನು ನಡೆದಾಡ್ಬೋದು, ನನ್ನನ್ನು ಜನ ಯಾರಾದರೂ ಮಾತಾಡ್ಸೋಕೆ ಬರ್ತಾರೆ. ತಡಿಯಪ್ಪ, ಯಾಕೆ ಬೇಕು ತಲೆನೋವು, ಏನೂ ಇಲ್ಲ. ನನ್ನ ಪಾಡಿಗೆ ನಾನು ಏನು ಕೆಲಸ ಆಗಬೇಕು, ರಸ್ತೆಲಿ ಬ್ಯಾಗ್ ತಗ್ಲಾಕೊಂಡು ಒಯ್ತಾ ಇರೋದೇ ಕೆಲಸ.